ಹಾಯ್ ಎವ್ರಿವನ್. ನೋಡ್ರಿ, ನಾವು ಆಲ್ರೆಡಿ ಡಿಸ್ಕಷನ್ ಮಾಡಾಕತ್ತೇವಿ ಕೆಇ ಬೇಸ್ಡ್ ಯಾವ ಟಾಪಿಕ್ಸ್ ಗಳು ಬರ್ತಾವ ಅವುಗಳ ಬಗ್ಗೆ. ನೋಡ್ರಿ, ಮ್ಯಾಪ್ ಬೇಸ್ಡ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರ, ನಾವು ಇಲ್ಲಿವರೆಗೂ ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಷನ್ ಮಾಡಿದೀವಿ ಅದ್ರ ಮುಂದಿನ ಕಂಟಿನ್ಯೂಷನ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನಾವು ಭಾರತ ದೇಶದ ಹೆಸರು ಹೆಂಗ್ ಬಂತು, ಅದಾದ ನಂತರ ಮೌಂಟೇನ್ಸ್ ಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ. ಸರ್ ನೋಡ್ರಿ, ಈಗ ನಿಮ್ದು ಏನ್ ಭಾರತ ದೇಶ ಐತಲ್ರಿ ಸರ್, ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಭರತ ವರ್ಷ ಅಂತಂದ್ ಹೇಳಿ ಕರಿತೀವ್ರಿ. ಅದಾದ ನಂತರ ಭರತ ಖಂಡ ಅಂತ ಕರಿತೀವಿ, ಭಾರತ, ಜಂಬೂ ದ್ವೀಪ, ಅದ್ರ ಜೊತೆಗೆ ಏನಂದ್ರೆ ಹಿಂದೂಸ್ತಾನ, ಇಂಡಿಯಾ ಅಂತಂದ್ ಹೇಳಿ ಹಲವಾರು ಹೆಸರುಗಳಿಂದ ಕರಿತೀವಿ. ಸರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಉತ್ತರ ಭಾರತವನ್ನ ಆರ್ಯರು ಆಳ್ವಿಕೆ ನಡೆಸ್ತಾ ಇದ್ರು. ಆರ್ಯರೆಲ್ಲ ಏನಂತಂದ್ ಹೇಳಿದ್ರೆ ದಕ್ಷಿಣ ಏಷ್ಯಾದಿಂದ ಬಂದವರು ಆರ್ಯರು. ಇವರೆಲ್ಲ ನಮ್ಮ ಭಾರತವನ್ನ ಆಳ್ವಿಕೆ ನಡೆಸ್ತಾ ಇದ್ರು ಅಂತಂದ್ ಹೇಳಿ, ಅಂದ್ರೆ ಉತ್ತರ ಭಾರತವನ್ನ ಆರ್ಯವರ್ತ ಅಂತಂದ್ ಹೇಳಿ ಕರಿತಾ ಇದ್ರು. ಅದಾದ ನಂತರ ಇದ್ರ ಕೆಳಗಡೆ ನೋಡ್ರಿ, ಇಲ್ಲಿ ವಿಂಧ್ಯ ಪರ್ವತಗಳು ಬರ್ತಾವ. ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ವಿಂಧ್ಯ ಪರ್ವತಗಳು ಬರ್ತಾವ. ಇದ್ರ ಕೆಳಗಡೆಯಿಂದ ನಾವು ದಕ್ಷಿಣ ಭಾರತ ಅಂತಂದ್ ಹೇಳ್ತೀವಿ. ಸೊ ದ್ರಾವಿಡಿಯನ್ಸ್ ಅಂತಂದ್ ಹೇಳಿ, ಸೊ ಆರ್ಯರು ಮತ್ತು ದ್ರಾವಿಡಿಯನ್ನರು ಅಂತಂದ್ ಹೇಳ್ತೀವಿ ನಾವೆಲ್ಲ. ದ್ರಾವಿಡಿಯನ್ಸ್ ಅಂತಂದ್ ಹೇಳಿದ್ರೆ ನಾವೆಲ್ಲ ರಾಕ್ಷಸ ಅಂತಂದಲ್ಲ, ರಾವಣನ ವಂಶದ ಕಡೆಯವ್ರು ನಾವೆಲ್ಲ, ಹಂಗೆ ಹೇಳ್ಕೋಬಹುದು ಸಿಂಪಲ್ ಆಗಿ. ಸೊ ಈ ಕಡೆ ದ್ರಾವಿಡಿಯನ್ಸ್ ಅಂತಂದ್ ಹೇಳಿ, ರಾಜ್ಯಗಳು ಅಂತಂದ್ ಹೇಳಿದ್ರೆ ಯಾವ್ಯಾವ ಸರ್? ಕರ್ನಾಟಕ, ಅದಾದ ನಂತರ ಆಂಧ್ರ ಪ್ರದೇಶ, ಆಮೇಲೆ ತೆಲಂಗಾಣ, ತಮಿಳುನಾಡು, ಕೇರಳ, ಇವೆಲ್ಲ ಏನಂದ್ರ ದ್ರಾವಿಡ ಭಾಷೆಗಳನ್ನ ಮಾತನಾಡುವಂತಹ ರಾಜ್ಯಗಳು ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಂಡಿಯಾ ಅನ್ನೋ ಒಂದು ಪದ ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದೈತೆ ಅಂತಂದ್ ಹೇಳ್ತೀವಿ. ಇಂಡಿಯಾ ಅನ್ನೋದೊಂದು ಪದ ಇಂಡೋಸ್ ಅನ್ನೋ ಒಂದು ಗ್ರೀಕ್ ಪದದಿಂದ ಬಂದೈತ. ಈ ಇಂಡೋಸ್ ಅನ್ನ ಇಂಡಸ್ ಅಂತಂದ್ ಹೇಳಿ ಸಿಂಧು ನದಿಗೆ ಅವರು ಗ್ರೀಕರು ಏನ್ ಮಾಡ್ತಾ ಇದ್ರು, ಕರಿತಿದ್ರು ಅಂತಂದ್ ಹೇಳಿ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಿಮ್ಗೆಲ್ಲ ಒಂಥರ ಡಾಟ್ ಡಾಟ್ ತರ ಕಾಣಿಸ್ತೈತಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಹಿಮಾಲಯ ಪರ್ವತಗಳಿದಾವ. ಟೋಟಲ್ ಆಗಿ 2400 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 2400 ಕಿಲೋಮೀಟರ್ ಅಷ್ಟು ಉದ್ದದ ಹಿಮಾಲಯ ಪರ್ವತಗಳು ಕಂಡು ಬರ್ತಾವ. ಸೊ ಇದಕ್ಕಿಂತ ಮುಂಚೆ ನಾವು ಈ ಹಿಮಾಲಯಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಾವು ಏನ್ ಮಾಡ್ಕೊಂತ ಹೋಗೋಣ ಅಂತಂದ್ರೆ ಡಿವೈಡ್ ಮಾಡ್ಕೊಂತ ಹೋಗೋಣ. ಅದಕ್ಕಿಂತ ಸರ್, ನಮಗ್ ಭರತ ಅಂತಂದ್ ಹೇಳಿ ಹೆಸರು ಹೆಂಗ್ ಬಂತ್ರಿ ಅಂತಂದ್ ಹೇಳಿ, ದುಷ್ಯಂತ ಅನ್ನೋ ಒಂದು ಮಹರ್ಷಿ, ಅವನ್ ಹೆಂಡತಿ ಯಾರಂತಂದ್ ಹೇಳಿದ್ರೆ ಶಾಕುಂತಲೆ ಅಂತಂದ್ ಹೇಳಿ. ಶಾಕುಂತಲೆ ಅಂದ ತಕ್ಷಣ ಒಂದ್ ಸಾಂಗ್ ನೆನ್ಪ್ ಬರುತ್ತಲ್ಲ, ಶಾಕುಂತಲೆ ಸಿಕ್ಳು, ಏನೋ ಒಂದು ಸಾಂಗ್ ಬರುತ್ತಲ್ಲ ಅದು. ನಾವೆಲ್ಲ ಸಿಂಗರ್ಸ್ ಎಲ್ಲ ಬಿಡ್ರಿ. ಎಸ್, ಇವ್ರ ಇಬ್ಬರಿಗೂ ಒಬ್ಬ ಮಗ ಇರ್ತಾನ. ಅವನ ಹೆಸರೇನಂತಂದ್ ಹೇಳಿದ್ರೆ ಭರತ ಅಂತಂದ್ ಹೇಳ್ತೀವಿ. ಅವನಿಂದ ನಮ್ಮ ದೇಶಕ್ಕೆ ಭರತ ದೇಶ, ಭರತ ಖಂಡ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿ ಪುರಾಣಗಳಲ್ಲಿ ಹೇಳ್ತೀವಿ. ಪುರಾಣಗಳಲ್ಲಿ ಹೇಳ್ತೀವಿ. ಈಗ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಈಗ ಹಿಮಾಲಯ ಪರ್ವತಗಳನ್ನ ನಾವು ತುಂಬಾ ಡಿವೈಡ್ ಆಗಿ ಮಾಡ್ತೀವಿ. ಏನೇನ್ ಡಿವೈಡ್ ಆಗಿ ಮಾಡ್ತೀವ್ರಿ ಸರ್? ಇಲ್ಲಿ ನೋಡ್ರಿ, ಸಿಂಧೂ ನದಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸಿಂಧೂ ನದಿಯಿಂದ ಹಿಡ್ಕೊಂಡು ಸಟ್ಲೇಜ್ ನದಿವರೆಗೂ, ಸಿಂಧೂ ನದಿಯಿಂದ ಹಿಡ್ಕೊಂಡು ಸಟ್ಲೇಜ್ ನದಿವರೆಗೂ ಇದನ್ನ ನಾವು ಏನಂತ ಕರಿತೀವಿ? ಪಂಜಾಬ್ ಅಂತಂದೇಳಿ. ಪಂಜಾಬ್ ಹಿಮಾಲಯ ಅಥವಾ ಕಾಶ್ಮೀರ್ ಹಿಮಾಲಯ, ಪಂಜಾಬ್ ಅಥವಾ ಕಾಶ್ಮೀರ್ ಅಥವಾ ಪಂಜಾಬ್ ಅಂಡ್ ಕಾಶ್ಮೀರ್ ಹಿಮಾಲಯ ಅಂತಂದ್ ಹೇಳಿ ಕರಿತೀವಿ ಈ ಪ್ರದೇಶವನ್ನ, ಇಲ್ಲಿರುವಂತ ಹಿಮಾಲಯಗಳನ್ನ. ಎಲ್ಲಿಂದ ನದಿವರೆಗೂ? ಸಿಂಧೂ ನದಿಯಿಂದ ಹಿಡ್ಕೊಂಡು ಸಟ್ಲೇಜ್ ನದಿವರೆಗೂ. ಈ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್, ಸಟ್ಲೇಜ್ ನದಿಯಿಂದ ಹಿಡ್ಕೊಂಡ್ರೆ ಸರ್ ಕಾಳಿ ನದಿವರೆಗೂ ಇಲ್ಲಿ ಬರುತ್ತೆ. ನೇಪಾಳದಲ್ಲಿ ಏನಂತಂದ್ರೆ ಕಾಳಿ ನದಿ ಅಂತಂದ್ ಹೇಳಿ ಬರುತ್ತೆ. ನಮ್ಮ ಉತ್ತರ ಕನ್ನಡದಲ್ಲೂ ಕಾಳಿ ನದಿ ಬರುತ್ತೆ. ಆ ಕಾಳಿ ನದಿ ಅಲ್ಲ, ನೇಪಾಳದಲ್ಲಿ ಬರುವಂತಹ ಕಾಳಿ ನದಿ. ಸೊ ಅದು ಆಲ್ಮೋಸ್ಟ್ ಅದು ದುರ್ಗೆ ರೂಪದಲ್ಲಿ ಹರಿತಾ ಇರತ್ತೆ. ಈಗ ಹೆಂಗ್ ನಮ್ಮಲ್ಲಿ ಕಾಳಿ ನದಿ ಹರಿಯುತ್ತಲ್ಲ, ಹಂಗೆ ಸೇಮ್. ಆಮೇಲೆ ನಮ್ಮಲ್ಲೇ ಉತ್ತರ ಕನ್ನಡದಾಗ ಕಾಳಿ ನದಿ ಯಾಕೆ ಕರಿತಾರ ಅಂತಂದ್ ಹೇಳಿದ್ರೆ, ಅಲ್ಲಿ ಕೆಳಗಡೆ ಕಲ್ ಹೆಂಗದಾವ ಅಂತ, ಕರಿ ಕಲ್ ಐತೆ, ಬಸಾಲ್ಟ್ ರಾಕ್ ಐತೆ. ಕರಿ ಕಲ್ ಇರೋದ್ರಿಂದ ಅಲ್ಲಿ ನೀರು ಒಂದ್ ಸ್ವಲ್ಪ ಆಲ್ಮೋಸ್ಟ್ ಕಪ್ಪು ಕಲರ್ ಕಾಣಿಸುತ್ತೆ. ಅದಕ್ಕೋಸ್ಕರ ಕಾಳಿ ನದಿ ಅಂತಂದ್ ಹೆಸರಿಟ್ಟಾರ. ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಸಟ್ಲೇಜ್ ನದಿಯಿಂದ ಕಾಳಿ ನದಿವರೆಗೂ ಇರುವಂತಹ ಒಂದು ಹಿಮಾಲಯವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕುಮಾವುನ್ ಅಂತಂದ್ ಹೇಳಿ ಕರಿತೀವಿ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಕುಮಾವುನ್ ಹಿಮಾಲಯ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಬರುವಂತದ್ ನೋಡ್ರಿ, ಇಲ್ಲಿಂದ ಕಾಳಿ ನದಿಯಿಂದ ಹಿಡ್ಕೊಂಡು ತೀಸ್ತಾ ನದಿವರೆಗೂ, ಆಲ್ಮೋಸ್ಟ್ ಏನಂತಂದ್ರೆ ಈ ಕಡೆ ಸೈಡ್ ಬರುತ್ತೆ ತೀಸ್ತಾ. ಈ ಪ್ರದೇಶದಲ್ಲಿರುವಂತಹ ಹಿಮಾಲಯವನ್ನ ನೇಪಾಳ ಹಿಮಾಲಯ ಅಂತ ಕರಿತೀವಿ, ನೇಪಾಳ ಹಿಮಾಲಯ. ಅದಾದ ನಂತರ ನೆಕ್ಸ್ಟ್ ತೀಸ್ತಾ ನದಿಯಿಂದ ಹಿಡ್ಕೊಂಡು ದಿಹಾಂಗ್ ನದಿವರೆಗೂ ಇಲ್ಲಿ ಬರುವಂತ ಹಿಮಾಲಯವನ್ನ ನಾವು ಅಸ್ಸಾಂ ಹಿಮಾಲಯ ಅಂತಂದ್ ಹೇಳಿ ಕರಿತೀವಿ. ಈ ತರ ಹಿಮಾಲಯ ಪರ್ವತಗಳನ್ನ ನಾವು ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಇವುಗಳನ್ನ ನಿಮ್ಗ ಕ್ವಶನ್ಸ್ ಗಳಾಗಿ ಕೇಳಬಹುದು, ಯಾವ ಹಿಮಾಲಯಗಳು ಎಲ್ಲೆಲ್ಲಿ ಬರ್ತಾವ ಅಂತಂದೇಳಿ. ಅದಾದ ನಂತರ ಇನ್ನೊಂದ್ ಕೇಳ್ಬಹುದು ಸರ್ ನಿಮ್ಗ, ಸರ್ ಆದ ನಂತರ ಸರ್ ಹಿಮಾಲಯ ಪರ್ವತಗಳು ಇನ್ನೂ ಬೆಳವಣಿಗೆ ಆಗ್ತಾ ಇದಾವನ್ರಿ? ಎಸ್ ಸರ್, ಇನ್ನೂ ಬೆಳವಣಿಗೆ ಆಗ್ತಿದಾವ. ಯಾಕಂತಂದ್ ಹೇಳಿದ್ರೆ, ಈಗ ನೋಡ್ರಿ, ಇದನ್ನ ನಾವು ಭೂಮಿ ಅಂತ ಅನ್ಕೊಳ್ಳೋಣ. ಈ ಭೂಮಿಯಲ್ಲಿ ಏನಂತಂದ್ ಹೇಳಿದ್ರೆ ಇದು ಯುರೇಷಿಯನ್ ಪ್ಲೇಟ್. ಇದೆಲ್ಲ ಏನಂತಂದ್ ಹೇಳಿದ್ರೆ ಇಲ್ಲಿ ನಮ್ದು ಮೇಲ್ಗಡೆ
ಇಷ್ಟು ಭಾರತ ಭಾಗ ಬರುತ್ತೆ. ಇದೆಲ್ಲ ಯುರೇಷಿಯನ್ ಪ್ಲೇಟ್ ಅಂತ ಕರಿತೀವಿ. ಯಾವುದು? ಯುರೇಷಿಯನ್ ಪ್ಲೇಟ್. ಕೆಳಗಡೆ ಏನ್ ಪಾರ್ಟ್ ಬರುತ್ತಲ್ಲ ಇದನ್ನ ನಾವು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತ ಕರಿತೀವಿ. ಇವೆರಡು ಏನಂದ್ರೆ ಕನ್ವರ್ಜ್ ಆಗ್ತಿದಾವ. ಸೊ ಅಲ್ಲಿ ಕನ್ವರ್ಜ್ ಆಗಿ ಪರ್ವತಗಳು ಹುಟ್ಕೊಂಡಿದಾವ. ಅವುಗಳನ್ನ ನಾವು ಏನಂತ ಕರಿತೀವಿ? ಹಿಮಾಲಯ ಪರ್ವತಗಳು ಅಂತ ಕೇಳ್ತಾರೆ. ಯುರೇಷಿಯನ್ ಪ್ಲೇಟು, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟು ಎರಡು ಕನ್ವರ್ಜ್ ಆಗ್ಬಿಟ್ಟು, ಈಗ ನೀವು ಎರಡು ಬಲೂನ್ ಗಳನ್ನ ತಗೊಂಡ್ ಹಿಂಗ್ ಒತ್ತಿರಿ ಅಂತಂದ್ ಹೇಳಿದ್ರೆ ನಡು ಉಬ್ಬುತ್ತಲ್ಲ, ಸೇಮ್ ಹಂಗ ಈ ಎರಡು ಪ್ಲೇಟ್ಸ್ ಗಳು ಏನಂದ್ರ ಆ ಒಂದಕ್ಕೊಂದು ತಿಕ್ಕಾಡೋದ್ರಿಂದ ಅಥವಾ ಒಂದಕ್ಕೊಂದು ಕನ್ವರ್ಜ್ ಆಗ್ತಿರೋದ್ರಿಂದ ಏನಾಗತ್ತಲ್ಲಿ ಪರ್ವತಗಳು ಹುಟ್ಕೋತಾವ. ಸೊ ಅವುಗಳನ್ನ ನಾವು ಹಿಮಾಲಯ ಪರ್ವತಗಳು ಅಂತಂದ್ ಕರಿತೀವಿ. ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಯಾಕೆ ಫೋಲ್ಡ್ ಮೌಂಟೇನ್ಸ್? ಸರ್ ಅವು ಮಡಿಕೆ ರೂಪದಲ್ಲಿ ಕಾಣಿಸ್ತಾವ್ರಿ ಅಂತಂದ್ ಹೇಳಿ. ನೋಡೋಣ ಹೆಂಗ್ ಕಾಣಿಸ್ತಾವ ಅಂತಂದ್ ಹೇಳಿ. ಮಡಿಕೆ ರೂಪದಲ್ಲಿ ಕಾಣಿಸ್ತಾವ, ಹೆಂಗ್ ಕಾಣಿಸ್ತಾವ ಅಂತಂದ್ ಹೇಳಿ. ಸೊ ಇಲ್ಲಿ ನೀವು ನೋಡ್ರಿ, ಇಲ್ಲಿ ನಿಮ್ಗೆ ಹೆಂಗ್ ಕಾಣಿಸತ್ತ ನೋಡ್ರಿ, ಒಂಥರ ಮಡಿಕೆ ಮಡಿಕೆ ತರ ಕಾಣಿಸಕತ್ತಿಲ್ಲ ಇವೆಲ್ಲ. ಸೊ ಅದಕ್ಕೋಸ್ಕರ ಇವುಗಳನ್ನ ನಾವು ಮಡಿಕೆ ಪರ್ವತಗಳು ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? ಮಡಿಕೆ ಪರ್ವತಗಳು ಅಂತಂದ್ ಹೇಳಿ ಕರಿತೀವಿ. ಸೇಮ್ ಇದೇ ತರ ಇವುಗಳನ್ನ ಫೋಲ್ಡ್ ಮೌಂಟೇನ್ಸ್ ಅಥವಾ ಮಡಿಕೆ ಪರ್ವತಗಳು. ಯಂಗೆಸ್ಟ್ ಅಂತಂದ್ ಹೇಳಿ ಕರಿತೀವಿ. ಇನ್ನು ಬೆಳಿತಾ ಇದಾವ. ಇನ್ನು ಏನಂತಂದ್ ಹೇಳಿದ್ರೆ ಇವು ಬೆಳಿತಾ ಇದಾವ. ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಅಂತ ಹೇಳಿ ಯಾವ್ದನ್ನ ಕರಿತೀವಿ ಅಂದ್ರ ನಾವು ಹಿಮಾಲಯ ಪರ್ವತಗಳನ್ನ. ಸರ್ ಅದಾದ ನಂತರ ಓಲ್ಡೆಸ್ಟ್ ಯಾವ್ದ್ರಿ? ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಬರುವಂತಹ ಅರಾವಳಿ ಪರ್ವತಗಳನ್ನ ನಮ್ಮ ಭೂಮಿಯ ಮೇಲಿರುವಂತಹ ಓಲ್ಡೆಸ್ಟ್ ಪರ್ವತಗಳು ಅಂತಂದ್ ಹೇಳಿ ಕರಿತೀವಿ. ಓಲ್ಡೆಸ್ಟ್ ಅಂತಂದ್ ಹೇಳಿ. ಸರ್ ಇಲ್ಲಿ ನೀವು ನೋಡಿರ್ಬಹುದ್ರಿ, ಇಲ್ಲಿ ನಾ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಅರಾವಳಿ ಪರ್ವತಗಳು ಈ ಪ್ರದೇಶದಲ್ಲಿ ಬರ್ತಾವ. ಸೊ ಇಲ್ಲಿ ನಿಮ್ಗೆ ರೆಡ್ ಕಲರ್ ಕಾಣಿಸೋದೈತಿ ನೋಡ್ರಿ. ಇಲ್ಲಿ ರೆಡ್ ಕಲರ್ ಕಾಣಿಸಾಗದೈತಲ್ಲ, ಇದನ್ನ ನಾವು ಅರಾವಳಿ ಪರ್ವತಗಳು ಅಂತಂದ್ ಹೇಳ್ತೀವಿ. ಅರಾವಳಿ ಪರ್ವತಗಳು ಏನಾಗತ್ರಿ ಅಂತಂದ್ರಿ ಸರ್ ಅಂತಂದ್ ಹೇಳಿ, ಇಲ್ಲೊಂದು ಫಿನಾಮಿನಾ ನಡೆಯುತ್ತೆ. ಏನಂತಂದ್ ಹೇಳಿದ್ರ, ಈ ಕಡೆಯಿಂದ ಏನಂದ್ರ ಮಾನ್ಸೂನ್ ಮಾರುತಗಳು ಬರ್ತಾವ, ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಂದ್ ಹೇಳ್ತೀವಿ. ಇನ್ನೊಂದು ಶಾಖೆ ಬರುತ್ತೆ, ಇದನ್ನ ಬಂಗಾಳ ಕೊಲ್ಲಿಯಿಂದ ಬಂಗಾಳ ಶಾಖೆ, ಅರಬ್ಬಿ ಶಾಖೆ, ಬಂಗಾಳ ಶಾಖೆಯಿಂದ ಇವೆರಡು ಬಂದ್ ಈ ಕಡೆ ಬಂದ್ ಏನಂದ್ರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತ. ಆಲ್ಮೋಸ್ಟ್ ಏನಂದ್ರ ಮೇಘಾಲಯದೊಳಗಡೆ ಅತಿ ಹೆಚ್ಚು ಮಳೆ ಆಗತ್ತ. ಯಾವ್ದ್ರಿಂದ? ಅರಬ್ಬಿ ಶಾಖೆಯಿಂದಾನು ಆಮೇಲೆ ಬಂಗಾಳ ಶಾಖೆಯಿಂದಾನು ಮಾನ್ಸೂನ್ ಮಾರುತಗಳು ಬರೋದ್ರಿಂದ ಜಾಸ್ತಿ ಮಳೆ. ಅದು ಎಲ್ಲಿ ಸರ್? ಚಿರಾಪುಂಜಿ ಜಿಲ್ಲೆ ಒಳಗಡೆ. ಆ ಚಿರಾಪುಂಜಿ ಜಿಲ್ಲೆ ಒಳಗಡೆ ಒಂದು ಬರುತ್ತಾ ಮೌಸಿನ್ ರಾಮ್ ಅಂತಂದೇಳಿ. ಮೌಸಿನ್ ರಾಮ್ ಅಲ್ಲಿ ಜಾಸ್ತಿ ಮಳೆ ಬೀಳುತ್ತೆ. ಕಂಟಿನ್ಯೂಸ್ ಆಗಿ ವರ್ಷವಿಡೀ ಮಳೆ ಬೀಳುತ್ತೆ ಅನ್ಕೊಡ್ರಿ. ಅದಾದ ನಂತರ ಈ ಪ್ರದೇಶದಲ್ಲಿ ಏನ್ ಬರ್ತಾವಲ್ಲ ಅಳಾವಳಿ ಪರ್ವತಗಳು, ಆಕ್ಚುಲಿ ಈ ಕಡೆ ಹೋಗ್ಬೇಕಂತ ಅನ್ಕೊಂಡಿರ್ತಾವ. ಈ ಕಡೆ ಹೋಗ್ಬೇಕು ಅನ್ಕೊಂಡಿರ್ತಾವ ನೈಋತ್ಯ ಮಾನ್ಸೂನ್ ಮಾರುತಗಳು. ಇವು ತಡಿ ಹಿಡಿತಾವ ಒಂಥರ ಗಾಡಿ ತರ. ಅದಕ್ಕೋಸ್ಕರ ಹಲವಾರು ಮಿಲಿಯನ್ ವರ್ಷಗಳಿಂದ ಈ ಪ್ರದೇಶದಲ್ಲಿ ಮಳಿನ ಆಗವತ್ತು. ಯಾಕ? ಅರಾವಳಿ ಬೆಟ್ಟಗಳಿರೋದ್ರಿಂದ. ಸೊ ಆ ರೀಸನ್ ಇಂದ ಅಲ್ಲಿರುವಂತಹ ಭೂಮಿ, ಫಲವತ್ತಾಗಿರುವಂತಹ ಭೂಮಿ ಮೊದಲು ಅದ್ ಏನಾಗಿ ಕನ್ವರ್ಟ್ ಆಯ್ತು? ಮರುಭೂಮಿಯಾಗಿ ಕನ್ವರ್ಟ್ ಆಯ್ತು. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ಮರುಭೂಮಿಗಳು ಆಗಿದಾವ ಅಲ್ಲೆಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಒಂದು ಏನ್ ಕಾರಣ? ಬೆಟ್ಟಗಳು ಅಂದ್ರೆ ಪರ್ವತ ರೇಂಜಸ್ ಗಳ ಪರ್ವತ ಶ್ರೇಣಿಗಳ ಕಾರಣ. ಇನ್ನೊಂದ್ ಏನಂದ್ರ ಸಾಗರ ಪ್ರವಾಹಗಳು ಕಾರಣ ಆಗ್ತಾವ. ಸೊ ಯಾಕಂತಂದ್ ಹೇಳಿದ್ರೆ ಈಗ ನೋಡ್ರಿ ಸರ್, ಸಾಗರ ಪ್ರವಾಹಗಳು ಹೆಂಗ್ರಿ ಸರ್ ಅಂತಂದ್ ಹೇಳಿದ್ರೆ, ಈಗ ಹಾಟ್ ಗಾಳಿ ಬೀಸುತ್ತೆ. ಹಾಟ್ ಗಾಳಿ ಹಾಟ್ ಗಾಳಿ ಬೀಸ್ತಂತಂದ್ ಹೇಳಿದ್ರೆ ಅದೇನ್ ಮಾಡತ್ತ? ಅದು ನೀರನ್ನ ಹಿಡ್ಕೊಂಡ್ ಬರುತ್ತ, ಮಳೆಯನ್ನ ಸುರಿಸುತ್ತ. ಸೊ ಹಾಟ್ ಆಗಿರುವಂತ ಹಾಟ್ ಕರೆಂಟ್ಸ್ ಅಂತಂದ್ ಹೇಳ್ತೀವಿ. ಉಷ್ಣ ಕರೆಂಟ್ಸ್ ಅಂತಂದ್ ಹೇಳ್ತೀವಿ, ಹಾಟ್ ಕರೆಂಟ್ಸ್ ಅಂತಂದ್ ಹೇಳಿ. ಅದಾದ ನಂತರ ಇನ್ ಕೋಲ್ಡ್ ಕರೆಂಟ್ಸ್ ಅಂತಂದ್ ಹೇಳಿ ಬರ್ತಾವ. ಅಂದ್ರ ಶೀತ ಗಾಳಿ ಅಂತಂದ್ ಹೇಳಿ. ಈ ಶೀತ ಗಾಳಿ ಏನ್ ಮಾಡ್ತಾವ? ಅವು ಮಳಿ ಬರಂಗಿಲ್ಲ ಅದ್ರಿಂದ. ಆಲ್ರೆಡಿ ಕೋಲ್ಡ್ ಇರ್ತಾವ, ಅವು ನೀರನ್ನ ಹಿಡ್ಕೊಂಡ್ ಬರಂಗಿಲ್ಲ. ಶೀತ ಗಾಳಿಯಿಂದ ನಮಗ್ ಬಳಿ ಬರಂಗಿಲ್ಲ. ಸೊ ಹಾಟ್ ಕರೆಂಟ್ಸ್ ಇಂದ ನಮಗ್ ಬರ್ತೈತಿ. ಯಾಕಂದ್ರ ಅವು ಬರುವಾಗ ಸಮುದ್ರದಲ್ಲಿರುವಂತಹ ಆವಿಯನ್ನ ತಗೊಂಡ್ ಬರ್ತಾವ, ನಮಗ್ ಮಳಿಯನ್ನ ಸುರಿಸ್ತಾವ ಅಂತಂದ್ ಹೇಳಿ. ಈ ಪಾಯಿಂಟ್ ಅನ್ನ ನಾವು ಇದರಲ್ಲಿ ಜಿಯೋಗ್ರಫಿ ಒಳಗಡೆ ಡಿಸ್ಕಷನ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಈಗ ಫೋಲ್ಡ್ ಮೌಂಟೇನ್ಸ್ ಗಳು ಅರಾವಳಿ ಮತ್ತು ಹಿಮಾಲಯ ಅಂತಂದ್ ಹೇಳಿದ್ವಿ. ಸೇಮ್ ಅದೇ ತರ ಬೇರೆ ಬೇರೆ ಹಿಮಾಲಯಗಳನ್ನು ಬರ್ತಾವ, ಅವನ್ ಡಿಸ್ಕಷನ್ ಮಾಡ. ಈಗ ನಮ್ಮಲ್ಲಿ ಹೆಂಗ್ ಹಿಮಾಲಯ ಪರ್ವತಗಳಿದಾವ, ಸೇಮ್ ಅದೇ ತರ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಬರ್ತಾವ. ಅದ್ರಲ್ಲಿ ನಾನು ಈಗ ಡಿಸ್ಕಷನ್ ಮಾಡ್ತೀನಿ ನೋಡ್ರಿ. ಸರ್ ಈಗ ನೋಡ್ರಿ, ಪ್ರಾಪರ್ ಆಗಿ ನೋಡ್ರಿ, ಕಾಣಿಸೈತಿಲ್ಲ ಇಲ್ಲಿ? ಎಸ್, ಇಲ್ಲಿಂದ ಹಿಡ್ಕೊಂಡ್ ಇಲ್ಲೇನ್ ಕಾಣಿಸೈತಿಲ್ಲ, ಈಗೇನ್ ನಾನ್ ಮೌಸ್ ಇದು ಹೊಂಟೈತ್ ನೋಡ್ರಿ ಈ ತರ. ಇದೆಲ್ಲಾ ಏನಂತಂದ ಹೇಳಿದ್ರೆ ಪರ್ವತ ಶ್ರೇಣಿಗಳು. ಇದೇನ್ ಕಾಣಿಸೈತಲ್ಲ ಇದೆಲ್ಲಾ ಏನಂತಂದ ಹೇಳಿದ್ರೆ ಪರ್ವತ ಶ್ರೇಣಿಗಳು. ಇಷ್ಟು ಉದ್ದ ಐತೆ. ಟೋಟಲ್ ಆಗಿ 7,000 ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಆಂಡೆಸ್ ಪರ್ವತ ಶ್ರೇಣಿಗಳು. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆಂಡೆಸ್. ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇವಾಗ ನಾನ್ ನಿಮಗ್ ಮಾರ್ಕ್ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲೆಲ್ಲಾ ಬರ್ತಾವ ನೋಡ್ರಿ. ಲಾಂಗೆಸ್ಟ್ ಒಂದಂದ್ರ ವರ್ಲ್ಡ್ ಅಲ್ಲಿ ಲಾಂಗೆಸ್ಟ್ ಮೌಂಟೇನ್ಸ್ ಗಳು ಯಾವ್ದಾದ್ರು ಕಂಡು ಬಂದ್ರ, ಲಾಂಗೆಸ್ಟ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳಿದ್ರೆ ಆಂಡೆಸ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳ್ಬೇಕು. ಟೋಟಲ್ ಆಗಿ 7,000 ಕಿಲೋಮೀಟರ್ ಉದ್ದವನ್ನ ಹೊಂದಿದಾವ. ಇದು ಎಲ್ಲಿ ಕಂಡು ಬರ್ತಾವ ಸರ್? ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತಾ?
ಸೌತ್ ಅಮೆರಿಕಾದೊಳಗಡೆ. ಇವುಗಳನ್ನ ನಾವು ಆಂಡೆಸ್ ಪರ್ವತ ಶ್ರೇಣಿಗಳಂತ ಹೇಳಿ ಕರೆದ್ವಿ. ಸರ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನೋಡ್ರಿ, ಇನ್ನೊಂದು ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಹೇಳಿದ್ರೆ ಇಲ್ಲಿ ಉತ್ತರ ಅಮೆರಿಕಾದಾಗ ಕಂಡು ಬರ್ತಾವ. ಈಗ ಇದನ್ನ ನಾನು ಇವಾಗ ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾವ ನೋಡ್ರಿ ಇವೆಲ್ಲ. ಏನಂತಂದ್ ಹೇಳಿದ್ರೆ ಈ ಪರ್ವತ ಶ್ರೇಣಿಗಳು ಈಗ ಹೆಂಗ್ ನಮ್ ಹಿಮಾಲಯಗಳಿದಾವಲ್ಲ ಹಂಗ ಇವುಗಳನ್ನ ನಾವು ರಾಕಿ ಮೌಂಟೇನ್ಸ್ ಗಳಂತಂದ್ ಹೇಳ್ತೀವಿ. ರಾಕಿ ಬಾಯ್ ಅದನ್ನ ನೆನ್ಪಿಟ್ಕೊಳ್ಳಿ, ರಾಕಿ ಬಾಯ್. ರಾಕಿ ಮೌಂಟೇನ್ಸ್ ಗಳಂತಂದ್ ಹೇಳ್ತೀವಿ. ಇವುಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುವಂತಹ ಪರ್ವತ ಶ್ರೇಣಿಗಳಾಗಿದಾವ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈಗ ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಅದಾದ ನಂತರ ಇಟಲಿ, ಈ ಪ್ರದೇಶದಲ್ಲಿ ಏನ್ ಕಂಡು ಬರ್ತಿದಾವಲ್ಲ ಇವುಗಳನ್ನ ನಾವು ಆಲ್ಪ್ಸ್ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಎಲ್ಲ ಹನಿಮೂನ್ ಹೋಗ್ತಾರಲ್ಲ ಎಲ್ಲ ಇಲ್ಲಿಗೆ ಹೋಗ್ತಾರ, ಆಲ್ಪ್ಸ್ ಪರ್ವತ ಶ್ರೇಣಿಗಳಿಗೆ ಹೋಗ್ತಾರೆ, ಕೋಲ್ಡ್ ಇರುತ್ತಂತಂದ್ ಹೇಳಿ. ಆಲ್ಪ್ಸ್ ಪರ್ವತ ಶ್ರೇಣಿಗಳು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಡು ಬರ್ತಾವ ಜಾಸ್ತಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಸರ್ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಅದಾವೇನ್ರಿ ಮತ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳಿ? ಸರ್ ಅದಾವ್ರಿ ಇನ್ನು. ಏನಂತಂದ್ ಹೇಳಿದ್ರ ರಷ್ಯಾ ಮತ್ತು ಇದ್ರ ನೋಡ್ರಿ ಇಲ್ಲಿ ಕಾಣಿಸಾಕತೈತಿ ನೋಡಿ ನಿಮ್ಗೆ, ಇಲ್ಲಿ ಉಬ್ಬಿದ ಪ್ರದೇಶಗಳು ಕಾಣಿಸ್ತಿದಾವಲ್ಲ, ಈಗ ಮಾರ್ಕ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಆಗತ್ ನೋಡ್ರಿ, ಏಷ್ಯಾ ಮತ್ತು ಯುರೋಪ್ ಅಂತಂದ್ ಹೇಳಿ. ಇದು ಏಷ್ಯಾ, ಅದಾದ ನಂತರ ಇದು ಯುರೋಪ್. ಈ ಎರಡೂ ದೇಶಗಳ ನಡುವಿನ ಬಾರ್ಡರ್ ಆಗಿ ಯಾವ ಕಂಡು ಬರ್ತಾವ ಅಂದ್ರೆ ಯೂರಲ್ಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಇವು ಕೂಡ ಏನಂತಂದ್ ಹೇಳಿದ್ರ ಏನಾಗಿದಾವ, ಓಲ್ಡ್ ಅಂದ್ರ ಫೋಲ್ಡ್ ಮೌಂಟೇನ್ಸ್ ಗಳಂತಂದ್ ಹೇಳ್ತೀವಿ. ಫೋಲ್ಡ್ ಮೌಂಟೇನ್ಸ್ ಅಥವಾ ಮಡಿಕೆ ಪರ್ವತಗಳು. ಈಗ ಸೇಮ್ ಅದೇ ತರ ರೀ ಸರ, ಈಗ ನಮ್ಮಲ್ಲಿ ಓಲ್ಡೆಸ್ಟ್ ಮೌಂಟೇನ್ಸ್ ಅಂತಂದ್ ಹೇಳಿ ಯಾವ್ದನ್ನ ಕರೆದ್ವಿ ರೀ ಸರ? ಯಾವ್ದನ್ನ ಕರೆದ್ವಿ ಅಂತಂದ್ ಹೇಳಿದ್ರೆ ನಾವು ಅರಾವಳಿ ಪರ್ವತಗಳಂತ ಕರೆದ್ವಿ. ಸೇಮ್ ಅದೇ ತರ ಇನ್ನೂ ಓಲ್ಡೆಸ್ಟ್ ಮೌಂಟೇನ್ಸ್ ಗಳು ಬರ್ತಾವ, ಅವನ್ನ ನಾವು ಅಪಲಾಚಿಯನ್ ಅಂತಂದ್ ಹೇಳಿ ಕರಿತೀವಿ. ಸೊ ಯಾವನಂತ ಕರಿತೀವಿ? ಇಲ್ಲಿ ಕಂಡು ಬರ್ತಾವ ನೋಡ್ರಿ, ಅಪಲಾಚಿಯನ್ ಮೌಂಟೇನ್ ಪರ್ವತಗಳು ಅಂತಂದ್ ಹೇಳಿ. ಎಸ್, ಉತ್ತರ ಅಮೆರಿಕಾದೊಳಗಡೆ ಅಪಲಾಚಿಯನ್ ಮೌಂಟೇನ್ ಶ್ರೇಣಿಗಳು. ಸರಿ, ಎಲ್ಲಿ ಬರ್ತಾವ? ಈ ಪ್ರದೇಶದೊಳಗಡೆ ಕಂಡು ಬರ್ತಾವ ಅಪಲಾಚಿಯನ್ ಮೌಂಟೇನ್ ಪರ್ವತಗಳು. ಅರಾವಳಿ ಆದ ನಂತರ ನೆಕ್ಸ್ಟ್ ಓಲ್ಡೆಸ್ಟ್ ಯಾವ ಅಂತಂದ್ ಹೇಳಿದ್ರ ಅಪಲಾಚಿಯನ್ ಪರ್ವತ ಶ್ರೇಣಿಗಳು. ಈ ಪಾಯಿಂಟ್ಸ್ ಗಳನ್ನ ಇಷ್ಟ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಜಲಸಂಧಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವಶನ್ಸ್ ಗಳನ್ನ ಕೇಳಿದಾರೆ. ಇಲ್ಲೇನ್ ಬರುತ್ತಲ್ಲ, ಈ ವಾಟರ್ ಬಾಡಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಾಕ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಕ್ ಜಲಸಂಧಿ ಅಂತ ಕರಿತೀವಿ. ಈ ಕಡೆ ಸೈಡ್ ನಮ್ ಇಂಡಿಯಾ ಐತೆ, ಆಮೇಲೆ ಈ ಕಡೆ ಸೈಡ್ ಶ್ರೀಲಂಕಾ ಐತೆ. ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಅಂತ ಕಂಪ್ಲೀಟ್ ಆಗಿ ಕೇಳಿದಾನ. ಇದು ಬಂಗಾಳ ಕೊಲ್ಲಿಯಲ್ಲಿ ಬರುತ್ತಾ. ಬಂಗಾಳ ಕೊಲ್ಲಿ ಮತ್ತು ಗಲ್ಫ್ ಆಫ್ ಮನ್ನಾರ್ ನಡುವೆ ಬರುವಂತ ಒಂದು ಜಲಸಂಧಿಯನ್ನ ನಾವೇನಂತ ಕರಿತೀವಿ? ಪಾಕ್ ಜಲಸಂಧಿ ಅಂತಂದ್ ಹೇಳಿ ಕರಿತೀವಿ. ಇಲ್ಲೊಂದು ನದಿ ಒಂದು ಬಂದ್ ಸೇರತ್ತೆ, ಇಲ್ಲೊಂದು ನದಿ ಬರುತ್ತೆ ನೋಡ್ರಿ, ಈ ತರ ಜೂಮ್ ಮಾಡಿ ಅಂದ್ರೆ ಕಾಣಿಸುತ್ತೆ ನಿಮ್ಗ. ಇದನ್ನ ನಾವು ವೈಗೈ ನದಿ ಅಂತಂದ್ ಕರಿತೀವಿ. ಯಾವ ನದಿ ಬಂದ್ ಸೇರತ್ತ? ಸೊ ಪಾಕ್ ಜಲಸಂಧಿ ಹತ್ರ ವೈಗೈ ಅನ್ನೋ ಒಂದು ನದಿ ಬಂದ್ ಸೇರತ್ತ. ಕ್ಲಿಯರ್? ಅದಾದ ನಂತರ ಇಲ್ಲೊಂದು ಬ್ರಿಡ್ಜ್ ಐತಲ್ಲ, ಇದನ್ನ ನಾವು ರಾಮ ಸೇತುವೆ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ರಾಮ ಸೇತುವೆ ಅಂತಂದ್ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ಯಾವ್ದ್ರ ಬಗ್ಗೆ ಆದ್ವು ಅಂತಂದ್ ಹೇಳಿದ್ರೆ ಇವು ನಮ್ದು ಪಾಕ್ ಜಲಸಂಧಿ ಬಗ್ಗೆ ಆಯ್ತು. ಸರ್ ಇದ್ರ ಆದ ನಂತರ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರೀ, ಯಾವ್ದಂತಂದ್ ಹೇಳಿದ್ರೆ ಅಂಡಮಾನ್ ನಿಕೋಬಾರ್ ಹತ್ರ ಬರುತ್ತಾ. ಇಲ್ಲಿ ನೋಡ್ರಿ, ಈ ಪ್ರದೇಶದೊಳಗಡೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟ್ರೇಟ್ ಆಫ್ ಮಲಕ್ಕಾ ಅಂತಂದೇಳಿ. ಸ್ಟ್ರೇಟ್ ಆಫ್ ಮಲಕ್ಕಾ ಅಂತಂದೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇದೇನ್ ವಾಟರ್ ಬರುತ್ತಲ್ಲ, ಈ ಸ್ಪೇಸ್ ಅನ್ನ, ಇಲ್ಲಿರುವಂತಹ ಒಂದು ಜಲಭಾಗವನ್ನ ನಾವು ಮಲಕ್ಕಾ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಮಲಕ್ಕಾ ಜಲಸಂಧಿ ಅಂತ ಕರಿತೀವಿ. ಇದು ಯಾವ ಸಮುದ್ರಗಳನ್ನ ಇದು ಮಾಡುತ್ತೆ ನೋಡ್ರಿ, ಇಲ್ಲಿ ಅಂಡಮಾನ್ ಸಮುದ್ರವನ್ನ, ಅದಾದ ನಂತರ ಈ ಕಡೆ ಬರೋದೆಲ್ಲ ಏನಂತ ಹೇಳಿದ್ರೆ ಪೆಸಿಫಿಕ್ ಸಾಗರ, ಪೆಸಿಫಿಕ್ ಮಹಾಸಾಗರ ಅಂತಂದ್ ಹೇಳ್ತೀವಿ. ದಕ್ಷಿಣ ಚೀನಾ ಸಮುದ್ರ, ಇವುಗಳನ್ನ ಇದಕ್ಕೆ ಇದು ಮಾಡುತ್ತ. ಅದಾದ ನಂತರ ಸರ್ ಇದು ಯಾವ ಎರಡು ದೇಶಗಳ ನಡುವೆ ಕಂಡು ಬರುತ್ತ? ಮಲೇಷಿಯಾ ಮತ್ತು ಇಂಡೋನೇಷಿಯಾ. ಮಲೇಷಿಯಾ ಮತ್ತು ಇಂಡೋನೇಷಿಯಾ ಅನ್ನೋ ಎರಡು ದೇಶಗಳ ನಡುವೆ ಒಂದು ಜಲಭಾಗ ಕಂಡು ಬರುತ್ತೆ, ಅದನ್ನ ನಾವು ಮಲಕ್ಕಾ ಜಲಸಂಧಿ ಅಂತಂದ್ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಮಲೇಷಿಯಾ ಇಂಡೋನೇಷಿಯಾ ಮೇಲೆ ಹಿಂದಿನ ಕಾಲದಲ್ಲಿ ಯಾರಂತಂದ್ ಹೇಳಿದ್ರ ಒಂದನೇ ರಾಜೇಂದ್ರ ಚೋಳ ಯುದ್ಧ ಮಾಡಿದಾನ ಸುಮತ್ರಾ ಮೇಲೆ. ಸುಮತ್ರಾ ಮೇಲೆ ಜಾವಾ ಅಂತಂದ್ ಹೇಳಿ ಬರ್ತದೆ, ತೋರಿಸ್ತೀನಿ ನಿಮ್ಗೆ ಇವಾಗ. ಈ ಪ್ರದೇಶದಲ್ಲಿ ನೋಡ್ರಿ, ಎಲ್ಲಿ ಬರ್ತಾವಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಇಂಡೋನೇಷಿಯಾ. ಇಲ್ಲಿ ಬರೋದೇನಂತಂದ್ ಹೇಳಿದ್ರೆ ಅದ್ರದ್ದು ರಾಜಧಾನಿ ಜಕಾರ್ತ್ ಅಂತಂದ್ ಹೇಳ್ತೀವಿ, ಜಕಾರ್ತ್ ಅಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಇಲ್ಲೇನ್ ಕಾಣಿಸೈತಲ್ಲ, ಇದನ್ನ ನಾವು ಜಾವಾ ಅಂತ ಕರಿತೀವಿ. ಇಂಡೋನೇಷ್ಯಾದ ಜಾವಾ ದ್ವೀಪ ಅಂತ ಕರಿತೀವಿ. ಈ ಜಾವಾ ದ್ವೀಪದಲ್ಲಿ ಜಕಾರ್ತ ಕಂಡು ಬರುತ್ತೆ. ಜಕಾರ್ತ ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ಜಾವಾ ದ್ವೀಪದಲ್ಲಿ ಕಂಡು ಬರುತ್ತೆ. ಇನ್ನೊಂದು ಇದೇನಂತಂದ್ ಹೇಳಿದ್ರೆ ಸುಮತ್ರಾ ಅಂತಂದ್ ಹೇಳ್ತೀವಿ.
ಈ ಜಾವಾ ಮತ್ತು ಸುಮತ್ರಗಳು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರಿ ಸರ್, ನಮ್ಮಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗಡೆ ಆಮೇಲೆ ಮಾನಸ ನ್ಯಾಷನಲ್ ಪಾರ್ಕ್ ಒಳಗಡೆ ಒಂದು ಕೊಂಬಿನ ಗೆಂಡಾಮೃಗಗಳು ಕಂಡು ಬರ್ತಾವ್ರಿ. ಬಟ್ ಆದ್ರೆ ಸರ್ ಇಲ್ಲಿ ಎಂತಾವ್ ಕಂಡು ಬರ್ತಾವ ಅಂತಂದ್ ಹೇಳಿದ್ರ ಎರಡು ಕೊಂಬಿನ ಗೆಂಡಾಮೃಗಗಳು ಅಂತಂದ್ ಹೇಳಿ ಈ ತರ ಎರಡು ಕೊಂಬಿರ್ತಾವ. ಎರಡು ಕೊಂಬಿನ ಗೆಂಡಾಮೃಗಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಸುಮತ್ರ ಮತ್ತು ಜಾವಾದಲ್ಲಿ ಮಾತ್ರ ಕಂಡು ಬರ್ತಾವ. ವರ್ಲ್ಡ್ ಅಲ್ಲಿ ಬ್ಯಾರೆ ಎಲ್ಲೂ ಕಂಡು ಬರಂಗಿಲ್ಲ, ಎಲ್ಲಾ ನಶಿಸಿ ಹೋಗಿದಾವ್, ಅಲ್ಲಿ ಮಾತ್ರ ಅಷ್ಟ. ಈಗ ನಾವು ಇದ್ರ ಬಗ್ಗೆ ಏನಂತ ಕರಿವಿ ಸರ್, ಇದನ್ನ ಮಲಕ್ಕ ಜಲಸಂಧಿ ಅಂತಂದೇಳಿ. ಎಲ್ಲಾ ದೇಶದ ಏನಂತಂದ್ ಹೇಳಿದ್ರ ಎಲ್ಲಾ ದೇಶದ ಹಡಗುಗಳು ಹೋಗೋ ಎಲ್ಲಿ ಅಂತಂದ್ ಹೇಳಿದ್ರ ಇಲ್ಲಿ ಬಿಟ್ಟು ಬ್ಯಾರೆ ಕಡೆ ಇಲ್ಲಿ ಹೋಗಂಗಿಲ್ಲ, ಮಲಕ್ಕ ಜಲಸಂಧಿ. ಅದ್ರ ಮುಂದೆ ಏನಂದ್ರ ನಮ್ದು ಇಂಡಿಯಾ ಐತೆ, ಹಿಂಗ್ ಬಂದ ಹಿಂಗ್ ಹೋಗ್ಬೇಕು. ಈಗ ಚೀನಾ ಎದಕ್ ಸೈಲೆಂಟ್ ಆಗೈತೆ ಅಂತಂದ್ ಹೇಳಿದ್ರೆ ನಾವೆಲ್ಲಾದ್ರೂ ಇದನ್ನ ಬಂದ್ ಮಾಡುದು ಅಂತಂದ್ ಹೇಳಿದ್ರೆ ಎಲ್ಲಾನ ಕಟ್ ಆಗತ್ತ ಅನ್ನೋ ಒಂದು ರೀಸನ್ ಸುಮ್ಮ ಐತೆ. ನಾವೇನ್ ಸುಮ್ ಇರ್ತೇವೆ, ನಾವು ಬಾಳ್ ಕೆಟ್ಟಿರ್ತೇವೆ. ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡಿ ನೋಡ್ರಿ, ಇದು ಇಂಡಿಯಾ ಆದ ನಂತರ ಈ ಕಡೆ ಸೈಡ್ ನಿಮ್ಗ್ ಕಾಣ್ಸಕತ್ತಿದೆ. ಎಸ್, ಈ ಪ್ರದೇಶದೊಳಗಡೆ ಇಲ್ಲೊಂದು ಜಲಸಂಧಿ ಬರುತ್ತೆ ನೋಡ್ರಿ, ಇಲ್ಲೊಂದು ಜಲಸಂಧಿ ಬರುತ್ತೆ. ನಾನು ಅದನ್ನ ಮಾರ್ಕ್ ಮಾಡ್ತೀನಿ. ಈ ಜಲಸಂಧಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಹರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಹರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ಇದು ಯಾವ್ದನ್ನ ಕನೆಕ್ಟ್ ಮಾಡತ್ತ ಅಂತಂದ ಹೇಳಿದ್ರ ಪರ್ಷಿಯನ್ ಗಲ್ಫ್ ಅನ್ನ ಮತ್ತು ಗಲ್ಫ್ ಆಫ್ ಓಮನ್ ಮತ್ತು ಪರ್ಷಿಯನ್ ಕೊಲ್ಲಿಯನ್ನ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಕನೆಕ್ಟ್ ಮಾಡುವಂತ ಒಂದು ಜಲಸಂಧಿ ಹರ್ಮೂಜ್ ಜಲಸಂಧಿ ಅಂತ ಕರಿತೀವಿ. ಎಲ್ಲಾ ಆಯಿಲ್ ಟ್ರಾನ್ಸ್ಪೋರ್ಟ್ ಇಲ್ಲಿಂದನ ಆಗತ್ತ. ಈಗ ಇರಾನ್ ಐತಲ್ಲ, ಇರಾನ್ ಏನ್ ಮಾಡಾಯ್ತಂತಂದ ಹೇಳಿದ್ರೆ ಇದನ್ನ ಸ್ಟಾಪ್ ಮಾಡಾಕತೈತೆ. ಇದನ್ನೆಲ್ಲಾದ್ರೂ ಸ್ಟಾಪ್ ಮಾಡ್ತಂದ್ರೆ ಏನಾಗತ್ತ, ಆಲ್ಮೋಸ್ಟ್ ಬಾಳ ಅಂದ್ರ ಬಾಳ ತೊಂದರೆಗಳಾಗ್ತವ. ಸೊ ಸ್ಟ್ರೇಟ್ ಆಫ್ ಹರ್ಮೂಜ್ ಮೇಲೆ ಇರಾನ್ದ ಕಂಟ್ರೋಲ್ ಐತೆ. ಅತಿ ಹೆಚ್ಚು ಕಚ್ಚಾ ತೈಲ ಇಲ್ಲಿಂದ ಟ್ರಾನ್ಸ್ಫರ್ ಆಗತ್ತಂದ್ರೆ ಈ ಪ್ರದೇಶದಿಂದಾನೇ ಟ್ರಾನ್ಸ್ಫರ್ ಆಗತ್ತ. ಸರ್ ಇಲ್ಲೇ ನೋಡ್ರಿ, ಇಲ್ಲಿ ಇನ್ನೊಂದ್ ಬರುತ್ ನೋಡ್ರಿ, ಇಲ್ಲಿ ಬರುವಂತದ್ ಒಂದು ಜಲಸಂಧಿ ಏನಂತ ಕರಿತೀವಿ ಅಂದ್ರ ಬಾಬ್ ಎಲ್ ಮಂಡೇಬ್ ಅಂತಂದೇಳಿ. ಬಾಬ್ ಎಲ್ ಮಂಡೇಬ್ ಅಂತಂದ ಹೇಳಿ ಒಂದು ಜಲಸಂಧಿಯನ್ನ ಕರಿತೀವಿ. ಇದೇನ್ ಮಾಡತ್ತ, ಗಲ್ಫ್ ಆಫ್ ಎಡೆನ್ ಮತ್ತು ಕೆಂಪು ಸಮುದ್ರವನ್ನ ಕನೆಕ್ಟ್ ಮಾಡತ್ತೆ. ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಎಡೆನ್. ಆಮೇಲೆ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಕಾಲುವೆಯನ್ನ ನಿರ್ಮಾಣ ಮಾಡ್ತಾರ. ಅದನ್ನ ನಾವು ಸುಯೇಜ್ ಕಾಲುವೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸುಯೇಜ್ ಕಾಲುವೆ ಅಂತಂದ್ ಹೇಳ್ತೀವಿ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಅಂದ್ರೆ ಫಸ್ಟ್ ಏನಾಗ್ತಿತ್ತು ಅಂತಂದ್ ಹೇಳಿದ್ರೆ ಸುತ್ತಾಕಿ ಬರ್ಬೇಕು. ಈಗ ನಾನು ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗ. ಮೊದಲಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ಸುತ್ತಾಕಿ ಬರ್ಬೇಕು. ಸೊ ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿ ಯುರೋಪಿಯನ್ ಕಂಟ್ರಿಗಳು ಬಂದ್ರೆ ಹಿಂಗ್ ಬಂದ್ ಈ ತರ ಸುತ್ತಾಕಿ ಬರೋದ್ರೊಳಗಡೆ ಸತ್ತ ಹೋಗ್ತಿದ್ರು ಅವ್ರು ನಮ್ ದೇಶಕ್ಕೆ. ಅವಾಗ ಏನ್ ಮಾಡ್ತಾರ ಅಂದ್ರೆ ರೀಸೆಂಟ್ ಆಗಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಲ್ಲಿ ಸುಯೇಜ್ ಕಾಲುವೆ ಅಂತಂದ್ ಹೇಳಿ ನಿರ್ಮಾಣ ಮಾಡ್ತಾರೆ. ಇಲ್ಲಿಗೆ ಭೂಮಿಯನ್ನ ಕೊರೆದ್ಬಿಟ್ಟು ದೊಡ್ಡ ಕಾಲುವೆ, ದೊಡ್ಡ ಹಡಗುಗಳು ಹೋಗುವಂತದ್ ಮಾಡ್ತಾರ, ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನ ಕನೆಕ್ಟ್ ಮಾಡುತ್ತ, ಅದು ಇಂಪಾರ್ಟೆಂಟ್. ಅದನ್ನು ಕೂಡ ಕ್ವಶನ್ ಕೇಳ್ತಾರ. ಸರ್ ಅದ್ಯಾವ್ದಂದ್ರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಕನೆಕ್ಟ್ ಮಾಡುವಂತ ಒಂದು ಕಾಲುವೆ ಯಾವ್ದಂತಂದ್ ಹೇಳಿದ್ರೆ ಅದನ್ನ ನಾವು ಸುಯೇಜ್ ಕಾಲುವೆ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸುಯೇಜ್ ಕಾಲುವೆ ಅಂತಂದ್ ಹೇಳಿ. ಕ್ಲಿಯರ್? ಸೊ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಗಿಬ್ರಾಲ್ಟಾರ್ ಜಲಸಂಧಿ ಅಂತಂದ್ ಹೇಳಿ ಬರುತ್ತೆ. ಇಲ್ಲೇ ಬರುತ್ತೆ. ಅದನ್ನ ನಾವು ಜಿಬ್ರಾಲ್ಟಾರ್ ಅಥವಾ ಗಿಬ್ರಾಲ್ಟಾರ್ ಜಲಸಂಧಿ ಅಂತಂದ್ ಹೇಳಿ. ಇದು ಯಾವ ಎರಡು ಪ್ರದೇಶಗಳನ್ನ ಅಂದ್ರ ಈ ಕಡೆ ನೋಡ್ರಿ, ಇದು ಅಟ್ಲಾಂಟಿಕ್ ಸಮುದ್ರ ಅಥವಾ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿರೋದು ಯಾವ್ದಂದ್ರ ಮೆಡಿಟರೇನಿಯನ್ ಸಮುದ್ರ. ಈ ಎರಡನ್ನು ಕನೆಕ್ಟ್ ಮಾಡುವಂತ ಒಂದು ಚಿಕ್ಕ ಜಲಸಂಧಿ ಯಾವ್ದಂತಂದ್ ಹೇಳಿದ್ರೆ ಗಿಬ್ರಾಲ್ಟಾರ್ ಜಲಸಂಧಿ ಅಂತ ಕರಿತೀವಿ. ಗಿಬ್ರಾಲ್ಟಾರ್ ಇದನ್ನೊಂದು ಕೇಳ್ಬೋದು. ಅಥವಾ ಸ್ಪೇನ್ ಮತ್ತು ಇಲ್ಲಿ ನೋಡ್ರಿ ಮೊರಾಕೋ, ಸ್ಪೇನ್ ಮತ್ತು ಮೊರಾಕೋ ದೇಶಗಳ ನಡುವೆ ಇರುವಂತಹ ಒಂದು ಜಲಸಂಧಿ ಯಾವ್ದಂದ್ರ ಗಿಬ್ರಾಲ್ಟಾರ್ ಜಲಸಂಧಿ ಅಂತಂದ್ ಹೇಳಿ ಕರಿತೀವಿ. ಈ ತರ ನಿಮ್ಗ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರ. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಒಂದ್ ಜಲಸಂಧಿ ಬೇರಿಂಗ್ ಜಲಸಂಧಿ ಅಂತ ಕರಿತೀವಿ. ಸರ್ ಇದು ಬೇರಿಂಗ್ ಜಲಸಂಧಿ ಎಲ್ಲಿ ಬರ್ತೈತ್ರಿ? ಎಲ್ಲಿ ಬರುತ್ತಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ ನೋಡ್ರಿ. ಇದನ್ನ ನಾವು ಗ್ಲೋಬ್ ಅಂತ ತಗೊಂಡ್ವಿ ಅಂತಂದ್ ಹೇಳಿದ್ರ ಈ ಪ್ರದೇಶದಲ್ಲಿ. ಸರಿ ಯಾವ್ದ್ರಿ ಹೇಳಾಕ್ರಿ? ಇಲ್ಲಿ ನೋಡ್ರಿ, ಇದು ರಷ್ಯಾ. ಈ ಕಡೆದ ಏನಂತಂದ್ ಹೇಳಿದ್ರೆ ಇದ್ ನೋಡ್ರಿ, ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಇದನ್ನ ನಾವು ಕೆನಡಾ ಅಂತ ಕರಿತೀವಿ. ಇದು ಕೆನಡಾ ದೇಶ. ಕೆನಡಾ ದೇಶದ ರಾಜಧಾನಿ ಯಾವ್ದಂದ್ರ ಒಟಾವಾ ಅಂತ ಕರಿತೀವಿ. ಹೊಂದಿಸಿ ಬರೀರಲ್ಲಿ ಕೇಳ್ತಾರಲ್ಲ. ಅದಾದ ನಂತರ ಇದ್ರ ಕೆಳಗಡೆ ಇಲ್ಲಿ ಏನ್ ಬರುತ್ತಂದ್ರೆ ಯು ಎಸ್ ಎ ಬರುತ್ತೆ. ಇದ್ರ ಕೆಳಗಡೆ ಏನಂತಂದ್ ಹೇಳಿದ್ರೆ ಯು ಎಸ್ ಎ ಬರುತ್ತೆ. ಸರ್ ಇಲ್ಲೊಂದು ಪಾರ್ಟ್ ಬರುತ್ತೆ ನೋಡ್ರಿ, ಅಲಸ್ಕಾ ಅಂತಂದ್ ಹೇಳಿ. ಅಲಸ್ಕಾ ಇದು ಕೆನಡಾ ದೇಶಕ್ಕೆ ಸೇರಿಲ್ಲ. ಇದು ಯಾವ ದೇಶಕ್ಕೆ ಸೇರೈತೆ ಅಂದ್ರ ಯು ಎಸ್ ಎ ದೇಶಕ್ಕೆ ಸೇರೈತೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಸೊ ಅದಕ್ಕೋಸ್ಕರ ಅಲಸ್ಕಾ ಅಥವಾ ಯು ಎಸ್ ಎ ಆಮೇಲೆ ರಷ್ಯಾ ದೇಶದ ನಡುವೆ ಬರುವಂತ ಒಂದು ಜಲಭಾಗವನ್ನ ನಾವು ಬೇರಿಂಗ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬೇರಿಂಗ್ ಜಲಸಂಧಿ ಅಂತಂದೇಳಿ.
ಇವು ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 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 ಹಾ ಎಸ್, ಇಲ್ಲಿ ನೋಡ್ರಿ ಇದು ಇಂಪಾರ್ಟೆಂಟ್ ಆಗತ್ತ. ಇದು ಯಾಕಂತಂದ್ ಹೇಳಿದ್ರೆ ಸರ್, ಇಲ್ಲಿ ನೋಡ್ರಿ ಬ್ಲಾಕ್ ಸಿ ಅಂತಂದ್ ಹೇಳಿ ಬರುತ್ತೆ, ಬ್ಲಾಕ್ ಸಮುದ್ರ ಅಂತಂದ್ ಹೇಳಿ, ಅದ ಕಪ್ಪು ಸಮುದ್ರ ಅಂತಂದ್ ಹೇಳ್ತೀವಲ್ಲ ಅದು. ಅದಾದ ನಂತರ ಇಲ್ಲಿ ಒಂದು ಸಮುದ್ರ ಬರುತ್ತೆ ನೋಡ್ರಿ, ಇದನ್ನ ನಾವು ಮರ್ಮರ ಸಮುದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಮರ್ಮರ ಸಮುದ್ರ. ಈ ಎರಡೂ ನಡುವೆ ಏನಂತಂದ್ ಹೇಳಿದ್ರೆ ಇಲ್ಲೊಂದು ಜಲಸಂಧಿ ಬರುತ್ತ. ಸೊ ಅದನ್ನ ನಾನು ಜೂಮ್ ಮಾಡಿ ತೋರಿಸ್ತೀನಿ ಆಮೇಲೆ. ಆ ಜಲಸಂಧಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬಾಸ್ಪರಸ್ ಜಲಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬಾಸ್ಪರಸ್ ಜಲಸಂಧಿ ಅಂತ ಕರಿತೀವಿ. ಯಾವ ಎರಡು ಸಮುದ್ರಗಳನ್ನ? ಮರ್ಮರ ಸಮುದ್ರ ಮತ್ತು ಕಪ್ಪು ಸಮುದ್ರವನ್ನ ಸೇರಿಸುವಂತದ್ದು. ಇವಾಗ ಅದನ್ನ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ, ಇವಾಗ ನಿಮಗ್ ಗೊತ್ತಾಗತ್ತ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಐತ್ ನೋಡ್ರಿ. ಬಾಳ ಜೂಮ್ ಆತೇನ್? ಆಗತ್ತ ಒಂದೊಂದ್ಸರಿ. ಸೊ ಇಲ್ಲಿ ಬರುತ್ತೆ ಅದು, ಇದು ಈ ಪ್ರದೇಶದಲ್ಲಿ. ಇದೇ ಪ್ರದೇಶದೊಳಗಡೆ ಏನಂತಂದ್ ಹೇಳಿದ್ರೆ ಒಂದು ಸಣ್ಣ ಮಾರ್ಗ ಬರುತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಹಿಂದಿನ ಕಾಲದೊಳಗಡೆ ಇಲ್ಲಿ ಇಸ್ತಾನ್ಬುಲ್ ಅಂತಂದ್ ಹೇಳ್ತೀವಲ್ಲ, ಈ ಇಸ್ತಾನ್ಬುಲ್ ನಗರವನ್ನ ನಾವು ಕಾನ್ಸ್ಟಾಂಟಿನೋಪಲ್ ಅಂತ ಕರಿತಾ ಇದ್ವಿ. ಏನಂತ ಕರಿತಾ ಇದ್ವಿ ಸರ್? ಕಾನ್ಸ್ಟಾಂಟಿನೋಪಲ್. ಸರ್ ನಾವ್ ಎಲ್ಲೋ ಕೇಳ್ದಂಗ ಐತಿಲ್ರಿ ಇದು ಕಾನ್ಸ್ಟಾಂಟಿನೋಪಲ್. ಸೊ ಈ ಪ್ರದೇಶದೊಳಗಡೆ ಟರ್ಕಿ ಅಂತಂದ್ ಹೇಳ್ತೀವಿ. ಇದನ್ನೆಲ್ಲ ಏನಂತಂದ್ ಹೇಳಿದ್ರೆ ಟರ್ಕಿ ದೇಶ ಅಂತಂದ್ ಹೇಳ್ತೀವಿ. ಈ ಟರ್ಕಿ ದೇಶದೊಳಗಡೆ ಬೈಜೆಂಟೈನ್ ಅಂತಂದ್ ಹೇಳಿ, ಬೈಜೆಂಟೈನ್ ರಾಜರು ಅಥವಾ ಬೈಜೆಂಟೈನ್ ಅನ್ನೋ ಒಂದು ಸಾಮ್ರಾಜ್ಯ, ಆಮೇಲೆ ಅಟೋಮನ್ ಅಂತಂದ್ ಹೇಳಿ, ಅಟೋಮನ್ ಟರ್ಕರ್ ಅಂತಂದ್ ಹೇಳ್ತೀವಲ್ಲ, ಆ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸ್ತಾ ಇರುವಾಗ 1453ರೊಳಗಡೆ ಆಟೋಮನ್ ಟರ್ಕರ್ ಏನ್ ಮಾಡ್ತಾರ ಅಂದ್ರೆ ಈ ಪ್ರದೇಶವನ್ನ ವಶಪಡಿಸ್ಕೊಳ್ತಾರ. ಯಾರ ಹತ್ರ ಇತ್ತು? ಅರಬ್ರ ಹತ್ರ ಇತ್ತು. ಸೊ ಈ ಇಸ್ತಾನ್ಬುಲ್ ಅಂತ ಕರಿತೀವಿ, ಕಾನ್ಸ್ಟಾಂಟಿನೋಪಲ್ ಅನ್ನ ಇವಾಗ ನಾವು ಇಸ್ತಾನ್ಬುಲ್ ಅಂತ ಕರಿತೀವಿ. 1453ರಲ್ಲಿ ಅಟೋಮನ್ ಟರ್ಕರ ರಾಜ ಆದಂತಹ ಎರಡನೇ ಮೊಹಮ್ಮದ್ ಅಂತಂದ್ ಹೇಳ್ತೀವಿ, ಅವ್ನು ವಶಪಡಿಸ್ಕೊಳ್ತಾನ. ಅದಾದ ನಂತರ ಆಟೋಮನ್ ಟರ್ಕರ್ ವಶಪಡಿಸ್ಕೊಂಡ್ಮೇಲೆ ಏನಾಗತ್ತ, ಅಲ್ಲಿ ಸುಂಕ ಟ್ಯಾಕ್ಸ್ ಅನ್ನ ಜಾಸ್ತಿ ಕಟ್ಕೋ ಅಂತಂದ್ ಹೇಳ್ತಾರ. ಅದ್ ನಮ್ ಕಡೆ ನೀಗಂಗಿಲ್ಲ ಅಂತಂದ್ ಹೇಳಿ ಉಳ್ದವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಹೊಸ ಜಲಮಾರ್ಗಗಳನ್ನ ಕಂಡುಹಿಡಿಯೋಕ್ ಟ್ರೈ ಮಾಡ್ತಾರ. ಅದಕ್ಕೋಸ್ಕರ 1498ರಲ್ಲಿ ಸೊ ಎಲ್ಲಿಂದ? ಈ ಪೋರ್ಚುಗಲ್ ದೇಶದಿಂದ ನೋಡ್ರಿ, ಇಲ್ಲಿಂದ ಪೋರ್ಚುಗಲ್ ಇಂದ ಏನ್ ಮಾಡ್ತಾರ ಅಂದ್ರ ವಾಸ್ಕೋಡಿ ಗಾಮ 1498ರಲ್ಲಿ ನಮ್ಮ ದೇಶಕ್ಕೆ ಬಂದ್ ತಲುಪ್ತಾನ. ಇದು ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋಕೆ ಒಂದು ದಾರಿ ಆಗತ್ತೆ. ಮೇನ್ ರೀಸನ್ ಏನು? ಕಾನ್ಸ್ಟಾಂಟಿನೋಪಲ್ ಪತನದಿಂದ ಉಂಟಾಗತ್ತ. ಸರ್ ಇಲ್ಲಿ ನೋಡ್ರಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಏನ್ ಬರುತ್ತಲ್ಲ, ಈ ವಾಟರ್ ಭಾಗವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ 8 ಡಿಗ್ರಿ ಚಾನಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? 8 ಡಿಗ್ರಿ ಚಾನಲ್. ಈ ಪ್ರದೇಶದಲ್ಲಿ ಬರುತ್ತೆ. ನಾನು ಜೂಮ್ ಮಾಡ್ಬೇಕು, ಅವಾಗ ನಿಮ್ಗೆ ಕಾಣಿಸಂಗಿಲ್ಲ. ಮಾಲ್ಡೀವ್ಸ್ ಮತ್ತು ಮಿನಿಕಾಯ್, ಇದನ್ನ ನಾವು ಲಕ್ಷದ್ವೀಪದ ರಾಜಧಾನಿ ಮಿನಿಕಾಯ್ ಅಂತ ಕರಿತೀವಿ. ಈ ಎರಡರ ನಡುವೆ ಇರುವಂತಹ ಒಂದು ಜಲಭಾಗವನ್ನ 8 ಡಿಗ್ರಿ ಚಾನಲ್ ಅಂತ ಹೇಳಿ ಕರಿತೀವಿ. ಯಾವ ಪ್ರದೇಶವನ್ನ? ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಅನ್ನ ಸಪರೇಟ್ ಮಾಡುವಂತಹ ಒಂದು ಜಲಭಾಗ ಯಾವುದು? 8 ಡಿಗ್ರಿ ಚಾನಲ್ ಅಂತಂದ್ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಒಂದು ಸ್ಮಾಲ್ ಮಿಸ್ಟೇಕ್ ಆಯ್ತು. ಏನ್ ನೋಡ್ರಿ, ಲಕ್ಷದ್ವೀಪದ ರಾಜಧಾನಿ ನಾವ್ ಏನಂತ ಕರಿತೀವಿ ಅಂದ್ರೆ ಕವರಟ್ಟಿ ಅಂತಂದ್ ಹೇಳಿ ಕರಿತೀವಿ, ಮಿನಿಕಾಯ್ ಅಂತ ಕರೆಯಂಗಿಲ್ಲ. ಸೊ ಲಾಸ್ಟ್ ಎಂಡ್ ಅದು, ಲಕ್ಷದ್ವೀಪದ ಲಾಸ್ಟ್ ಕೊನೆ ದ್ವೀಪ ಅಂತ ಕರಿತೀವಿ ಮಿನಿಕಾಯ್ ಇದು. ಸೊ ಇಲ್ಲಿ ಬರೋದು ಯಾವ್ದು? 8 ಡಿಗ್ರಿ ಚಾನಲ್. ಇಲ್ಲಿ ನೆಕ್ಸ್ಟ್ ಏನಂದ್ರೆ ಮಾಲ್ಡೀವ್ಸ್ ಸ್ಟಾರ್ಟ್ ಆಗತ್ತ, 8 ಡಿಗ್ರಿ ಚಾನಲ್. ಇಲ್ಲಿ ನೋಡ್ರಿ ಕವರಟ್ಟಿ ಅಂತಂದೈತಲ್ಲ, ಇದು ಮತ್ತು ಮಿನಿಕಾಯ್ ನಡುವೆ ಕಂಡು ಬರುವಂತ ಒಂದು ಏನ್ ಬರುತ್ತಲ್ಲ ಜಲಭಾಗವನ್ನ, ಅದನ್ನ ನಾವು 9 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಏನಂತ ಕರಿತೀವಿ? 9 ಡಿಗ್ರಿ ಚಾನಲ್ ಅಂತಂದ್ ಹೇಳಿ ಕರಿತೀವಿ. ಇವನ್ನೆಲ್ಲ ಕೇಳ್ತಾರ. ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ನಡುವೆ 8 ಡಿಗ್ರಿ, ಕವರಟ್ಟಿ ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ಮತ್ತು ಮಿನಿಕಾಯ್ ನಡುವೆ ಕಂಡು ಬರುವಂತ ಒಂದು ಚಾನಲ್ ಯಾವ್ದಂದ್ರ 9 ಡಿಗ್ರಿ ಚಾನಲ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇದು ಲಿಟಲ್ ಅಂಡಮಾನ್. ಇಲ್ಲಿ ಏನ್ ಕಾಣಿಸ್ತಾ ಇದನ್ನ ನಾವು ಲಿಟಲ್ ಅಂಡಮಾನ್ ಅಂತ ಕರಿತೀವಿ. ಅದಾದ ನಂತರ ಈ ಕಡೆ ಸೈಡ್ ಏನ್ ಸ್ಟಾರ್ಟ್ ಆಗ್ತಾವಲ್ಲ ಇದನ್ನ ನಿಕೋಬಾರ್ ದ್ವೀಪಗಳು ಅಂತ ಕರಿತೀವಿ. ಸೊ ಇದ್ರ ನಡುವೆ ಕಂಡು ಬರುವಂತ ಒಂದು ನೀರಿನ ಭಾಗವನ್ನ ನಾವು ಏನಂತ ಕರಿತೀವಿ? 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? 10 ಡಿಗ್ರಿ ಚಾನಲ್ ಅಂತ ಹೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೆರಡು ಪಾಯಿಂಟ್ಸ್ ಗಳು ಬರ್ತಾವ. ಸರ್ ಏನ್ರಿ ಅಂತಂದ ಹೇಳಿ, ಸರ್ ಜೀವಂತ ಜ್ವಾಲಾಮುಖಿ, ಭಾರತದ ಜೀವಂತ ಜ್ವಾಲಾಮುಖಿ ಆದಂತಹ ಬ್ಯಾರೆನ್ ಜ್ವಾಲಾಮುಖಿ ಅಂತ ಕರಿತೀವಿ. ಅದೆಲ್ಲಿ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಸೊ ಇದನ್ನ ನಾವು ಜೀವಂತ ಜ್ವಾಲಾಮುಖಿ ಅಥವಾ ಬ್ಯಾರನ್ ದ್ವೀಪ ಅಂತ ಕರಿತೀವಿ. ಅದ್ರೊಳಗಡೆ ಜ್ವಾಲಾಮುಖಿ ಕಂಡು ಬರುತ್ತೆ. ಸರ್ ಅದಾದ ನಂತರ ಅಂಡಮಾನ್ ನಿಕೋಬಾರ್ ಅಲ್ಲಿ ಅತ್ಯಂತ ಎತ್ತರದ ಪರ್ವತ ಯಾವ್ದಂತಂದ್ರೆ ಸ್ಯಾಡಲ್ ಪೀಕ್ ಅಂತ ಕರಿತೀವ್ರಿ. ಅದೆಲ್ಲಿ ಬರುತ್ತೆ ಅಂದ್ರೆ ನಾರ್ತ್ ಅಂಡಮಾನ್ ಒಳಗಡೆ ಬರ್ತೈತಿ ನೋಡ್ರಿ. ನಾರ್ತ್ ಅಂಡಮಾನ್ ಇಲ್ಲಿವರೆಗೂ, ಮಿಡಲ್ ಅಂಡಮಾನ್ ಈ ತರ, ಅದಾದ ನಂತರ ಸೌತ್ ಅಂಡಮಾನ್ ಅಂತಂದ್ ಹೇಳಿ. ಸೊ ನಾರ್ತ್ ಅಂಡಮಾನ್ ಒಳಗಡೆ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರ ಸ್ಯಾಡಲ್ ಪೀಕ್ ಬರುತ್ತೆ.
ಎಸ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಕ್ವಶನ್ ಕೇಳ್ತಾರ ನೋಡ್ರಿ, ಏನಂತಂದ ಹೇಳಿದ್ರೆ ಡಂಕನ್ ಪ್ಯಾಸೇಜ್ ಅಂತಂದ್ ಹೇಳಿ ಕೇಳ್ತಾನೆ. ಇದ್ರೊಂದ್ ಕೇಳ್ಬೋದು, ಡಂಕನ್ ಪ್ಯಾಸೇಜ್. ಈ ಡಂಕನ್ ಪ್ಯಾಸೇಜ್ ಅನ್ನೋದು ಎಲ್ಲಿ ಬರ್ತೈತೆ ಅಂದ್ರೆ ಲಿಟಲ್ ಅಂಡಮಾನು ಅದಾದ ನಂತರ ಸೌತ್ ಅಂಡಮಾನ್ ನಡುವೆ ಬರುತ್ತ. ಡಂಕನ್ ಪ್ಯಾಸೇಜ್ ಅನ್ನೋದು ಎಲ್ಲಿ ಬರುತ್ತ, ಇಲ್ಲೇ ಐತ್ ನೋಡ್ರಿ. ಇದು ಡಂಕನ್ ಪ್ಯಾಸೇಜ್ ಇದೆಲ್ಲ, ಇದೊಂದ್ ನೀರಿನ ಭಾಗ ಆಯ್ತಲ್ಲ, ಇದನ್ನ ನಾವು ಈ ನೀರಿನ ಭಾಗವನ್ನ ಡಂಕನ್ ಪ್ಯಾಸೇಜ್ ಅಂತಂದ ಹೇಳಿ, ಅವ ಯಾವ ಇಂಗ್ಲಿಷ್ ನಾವು ಮಂಗ್ಯಾ ಮಗ ಅವ್ನ್ ಕೆಲ್ಸ ಇಲ್ಲಾಗಿತ್ತು, ಇಲ್ಲಿಂದ ಹಾದ್ ಹೋದಂತ ಅವನ ಹೆಸರು ಇಟ್ಟಿದಾರೆ ಅಲ್ಲಿ ಡಂಕನ್ ಪ್ಯಾಸೇಜ್ ಅಂತಂದೇಳಿ. ಅದೇ ರೀತಿ ಲಿಟಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ನಡುವೆ ಐತೆ. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಸಮ್ ಇಂಪಾರ್ಟೆಂಟ್ ಪ್ಲೇಸಸ್ ಗಳನ್ನ ಡಿಸ್ಕಷನ್ ಮಾಡೋಣ ನಮ್ ಇಂಡಿಯಾದೊಳಗಡೆ. ಈಗ ಫಸ್ಟ್ ಬರುತ್ತೆ ಸರ್ ಅಜಂತಾ ಕೇವ್ಸ್ ಅಂತಂದ್ ಹೇಳ್ರಿ. ಸರ್ ಏನ್ರಿ ಇದು ಅಜಂತಾ ಕೇವ್ಸ್ ಅಂತಂದ್ ಹೇಳಿದ್ರೆ ಯಾಕೆ ಇಂಪಾರ್ಟೆಂಟ್ ರೀ? ಸೊ ಯುನೆಸ್ಕೋದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಮೊದಲ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಂದ್ ಹೇಳಿ ಇದು ಮಾಡ್ತಾರ. ಅದನ್ನ ನಾವು ಅಜಂತಾ ಕೇವ್ಸ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಅಜಂತಾ ಕೇವ್ಸ್ ಅಂತಂದ್ ಹೇಳಿ ಈ ಪ್ರದೇಶದಲ್ಲಿ ಅಜಂತಾ ಕೇವ್ಸ್ ಬರ್ತಾವ. ಇವುಗಳನ್ನ 1983 ಯುನೆಸ್ಕೋದವ್ರು ಏನ್ ಮಾಡ್ತಾರ, ವಿಶ್ವ ಪಾರಂಪರಿಕ ತಾಣಗಳಾಗಿ ಗುರುತು ಮಾಡ್ತಾರ. ಇದು ಒಂದಾದ್ರ ಇವ್ ಎಲ್ಲಿ ಬರ್ತಾವ, ಮಹಾರಾಷ್ಟ್ರದೊಳಗಡೆ ಬರ್ತಾವ. ಇದೆಲ್ಲ ಏನಂತಂದ್ ಹೇಳಿದ್ರ ಮಹಾರಾಷ್ಟ್ರದ ಅಂತಂದ್ ಹೇಳ್ತೀವಿ. ಮಹಾರಾಷ್ಟ್ರದಲ್ಲಿ ಎಲ್ಲಿ ಅಂತಂದ್ ಹೇಳಿದ್ರ ನೋಡ್ರಿ, ಎಲ್ಲಿ ಯಾವ ಜಿಲ್ಲೆ ಒಳಗಡೆ ಅಂತಂದ್ ಹೇಳಿ ನೀವು ನನಗೆ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ಈ ಪ್ರದೇಶದಿಂದ ಒಂದು ನದಿ ಹರಿಯತ್ತ ನೋಡ್ರಿ, ಇಲ್ಲಿ ಗೋದಾವರಿ ನದಿ ಹರಿಯತ್ತ, ತ್ರಯಂಬಕೇಶ್ವರ ಅಂತಂದೇಳಿ. ಎಲ್ಲಿಂದ, ತ್ರಯಂಬಕೇಶ್ವರದಿಂದ ಇಲ್ಲೊಂದು ನದಿ ಇದು ಬರುತ್ತೆ, ಸಿಟಿ ಬರುತ್ತೆ ನೋಡ್ರಿ, ನಾಶಿಕ್ ಜಿಲ್ಲೆ ಅಂತಂದ್ ಹೇಳ್ತೀವಿ. ಯಾವ್ದು, ನಾಶಿಕ್ ಜಿಲ್ಲೆ ಅಂತಂದ್ ಹೇಳ್ತೀವಿ. ಆಮೇಲೆ ಎಲ್ಲೋರ ಗುಹೆಗಳ ಬಗ್ಗೆ ನೀವು ಸ್ವಲ್ಪ ಡಿಸ್ಕಷನ್ ಮಾಡ್ಕೋಬೇಕು, ಯಾಕಂದ್ರ ಕೇಳ್ತಾರೆ. ನೀವು ನೋಡ್ಬೋದು ನೋಡ್ರಿ, ಇವುಗಳನ್ನ ನಾವು ಅಜಂತಾ ಕೇವ್ಸ್ ಅಂತಂದ್ ಹೇಳ್ತೀವಿ. ಇಲ್ಲಿ ಏನ್ ಬರ್ತಾವಲ್ಲ ಇವೆಲ್ಲ, ಸೊ ಕಾಣ್ಸಾಕತೈತಲ್ಲ ಅಜಂತಾ ಕೇವ್ಸ್ ಅಂತಂದ್ ಹೇಳಿ. ಇದಾದ ನಂತರ ನೆಕ್ಸ್ಟ್ ಯಾವ್ದು ಫೋಟೋ, ಇವ್ ಬುದ್ಧನಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಗಳೆಲ್ಲ ಬಂದಿದಾವ. ಆಮೇಲೆ ವಿಡಿಯೋ ಐತೆ, ಅದೆಲ್ಲ ಬ್ಯಾಡ್ ನಮಗ. ಬುದ್ಧನಿಗೆ ಸಂಬಂಧಿಸಿರುವಂತದ್ದು ಇವೆಲ್ಲ ಏನಂತಂದ್ ಹೇಳಿದ್ರ ಎಲ್ಲಿ ಬರ್ತಾವ ಅಂತಂದ್ ಹೇಳಿದ್ರ ಅಜಂತಾ ಕೇವ್ಸ್ ಒಳಗಡೆ ಬರ್ತಾವ. ಎಸ್, ಇಲ್ಲಿ ಯಾವ್ಯಾವ ರಾಜರು ಬರ್ತಾರ ಅಂತಂದ್ ಹೇಳಿದ್ರೆ, ಯಾವ್ಯಾವ ರಾಜವಂಶಕ್ಕೆ ಸೇರಿದಾವ ಅಂತಂದ್ ಹೇಳಿದ್ರೆ ವಾಕಟಕ ಸಾಮ್ರಾಜ್ಯಕ್ಕೆ ಸೇರಿದಾವ. ಅದಾದ ನಂತರ ನೆಕ್ಸ್ಟ್ ಆ ಮಹಾಯಾನ ಬುದ್ಧಿಸಂಗೆ ಸೇರಿರುವಂತಹ ಅಂದ್ರೆ ಅಲ್ಲಿ ಶಿಲ್ಪಗಳಿದಾವ ಅಂತಂದ್ ಹೇಳಿ ಹೇಳ್ಬೋದು. ಸರ್ ಇಲ್ಲಿ ನೀವು ನೋಡ್ಬೋದು ನೋಡ್ರಿ, ನಾನು ಇಲ್ಲೇ ಹೇಳ್ತೀನಿ ನೋಡ್ರಿ. ಸರ್ ಇಲ್ಲಿ ನಾವು ಏನ್ ಚೆಕ್ ಮಾಡಿದಿವ್ರಿ, ಸರ್ ಇಲ್ಲಿ ಅಜಂತಾ ಕೇವ್ಸ್ ನೋಡಿದ್ರೆ ಇಲ್ಲಿ ಏನ್ ಬರ್ತಾವ ಅಂತಂದ್ ಹೇಳಿದ್ರ ಈ ಪ್ರದೇಶದಲ್ಲಿ ಎಲ್ಲೋರಾ ಕೇವ್ಸ್ ಬರ್ತಾವ. ಯಾವ ಬರ್ತಾವ, ಎಲ್ಲೋರಾ ಕೇವ್ಸ್ ಬರ್ತಾವ. ಇದನ್ನು ಕೂಡ 1983 ಒಳಗಡೆ ಏನ್ ಮಾಡ್ತಾರಂದ್ರ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಇದು ಮಾಡ್ತಾರ. ಇವೆಲ್ಲ ರಾಷ್ಟ್ರಕೂಟರಿಗೆ, ಬುದ್ಧಿಸಮ್, ಹಿಂದೂಯಿಸಮ್, ಆಮೇಲೆ ಜೈನಿಸಂಗೆ ಸಂಬಂಧಪಟ್ಟಿರುವಂತದ್ದು. ಅದಾದ ನಂತರ ಇನ್ನೊಂದು ಪಾಯಿಂಟ್ ಇದ್ರಲ್ಲಿ ಬರುತ್ತಾ, ಅದನ್ನ ನಾವು ಏನಂತ ಕರಿತೀವಿ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ನಾನು ಇಮೇಜ್ ಅನ್ನ ತೋರಿಸ್ತೀನಿ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ ಅದ್ ಸ್ಟ್ರಕ್ಚರ್ ಹೆಂಗ್ ಬರ್ತೈತೆ. ಸೊ ಇದೇನಂತಂದ್ ಹೇಳಿದ್ರೆ ಟೆಂಪಲ್. ಸೊ ಮೇಲಿನಿಂದ ಕೆಳಗಡೆ ಕೆತ್ಕೊಂತ ಹೋಗಿದಾರ, ಎಲ್ಲೋರಾದ ಕೈಲಾಸನಾಥ ಟೆಂಪಲ್ ಅಂತಂದ್ ಹೇಳಿ. ಸೊ ಇವೇನಂತಂದ್ ಹೇಳಿದ್ರೆ ಎಲ್ಲೋರ ಕೇವ್ಸ್ ಅಂತಂದ್ ಹೇಳ್ತೀವಿ ನೋಡ್ರಿ. ಎಷ್ಟ್ ಚಂದ ಇದಾವ ನೋಡಾಕ. ಅಲ್ಲೆಲ್ಲ ಬುದ್ಧಿಸಂಗೆ ಸಂಬಂಧಪಟ್ಟಿರುವಂತದ್ದು ಇದಾವ. ನಮಗೆ ಇಲ್ಲಿ ಇಮೇಜ್ಗಳು ಇಷ್ಟ ಶೇರ್ ಮಾಡಿದಾರ, ಅವನಷ್ಟ ನೋಡಿದ್ವಿ ಸಾಕಷ್ಟ, ಅದಕ್ಕಿಂತ ಜಾಸ್ತಿ ನೋಡೋದ್ ಬೇಡ, ಯಾಕಂತಂದ್ ಹೇಳಿದ್ರೆ ಮತ್ ಕಾಪಿ ರೈಟ್ಸ್ ಬರ್ತೈತಿ. ಎಸ್, ಇವೆಲ್ಲೇನ ಅಂತಂದ್ ಹೇಳಿದ್ರ ಎಲ್ಲೋರ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಕಲ್ಸಿರುವಂತಹ ಒಂದು ಟೆಂಪಲ್ ಯಾವ್ದಂತಂದ್ ಹೇಳಿದ್ರೆ ಕೈಲಾಸನಾಥ ಟೆಂಪಲ್. ಅದನ್ನ ಯಾರು ಕಟ್ಟಿಸ್ತಾರ ಅಂತಂದ್ ಹೇಳಿದ್ರ ರಾಷ್ಟ್ರಕೂಟರ ದೊರೆಯಾದಂತಹ 1ನೇ ಕೃಷ್ಣ. ರಾಷ್ಟ್ರಕೂಟರ ದೊರೆಯಾದಂತಹ 1ನೇ ಕೃಷ್ಣ ಇದ್ದಾವ ಏನ್ ಮಾಡ್ತಾ ಅಂದ್ರೆ ಇದನ್ನ ಕಟ್ಟಿಸ್ತಾನ. ಸೊ ನೆಕ್ಸ್ಟ್ ಬರುತ್ತಾ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಆಗ್ರಾ ಪೋರ್ಟ್ ಅಂತಂದ್ ಹೇಳ್ತೀವಿ. ಇದನ್ನು ಕೂಡ ಏನ್ ಮಾಡ್ತಾರಂದ್ರ, ನಾನ್ ಬರೀತೀನಿ ಮೊದಲ, 1983 ಒಳಗಡೆ ಆಗ್ರಾ ಕೋಟೆಯನ್ನು ಕೂಡ ಏನ್ ಮಾಡ್ತಾರಂದ್ರೆ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡ್ತಾರೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಯಾವ್ದನ್ನ, ಆಗ್ರಾ ಪೋರ್ಟ್ ಅನ್ನ. ನಾವು ನೋಡೋಣ ಅದ್ ಹೆಂಗೈತೆ ಆಗ್ರಾ ಪೋರ್ಟ್ ಅಂತಂದ್ ಹೇಳಿ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, ಕೆಂಪು ಕೋಟೆ ಅಂತಂದ್ ಹೇಳ್ತೀವಲ್ಲ, ಸಾರಿ ಕೆಂಪು ಕೋಟೆ ಬೇರೆ, ಆಗ್ರಾ ಕೋಟೆ. ಈ ಆಗ್ರಾ ಕೋಟೆಯನ್ನ ಯಾರು ಕಟ್ಟಿಸ್ತಾರ ಅಂತಂದ್ ಹೇಳಿದ್ರ ಅಕ್ಬರ್ ಕಟ್ಟಿಸ್ತಾನ. ಯಾರು ಕಟ್ಟಿಸ್ತಾರ, ಅಕ್ಬರ್ ಕಟ್ಟಿಸ್ತಾನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಗ್ರಾ ನಗರ ಅಂತ ಬಂತಂದ್ರೆ ಆಗ್ರಾದಲ್ಲಿ ಏನೇನ್ ಕಂಡು ಬರ್ತದೆ ಸರ್, ತಾಜ್ ಮಹಲ್ ಕಂಡು ಬರುತ್ತೆ, ಅದನ್ನ ಶಹಜಾನ್ ಕಟ್ಟಿಸ್ತಾನ್ರಿ. ಅದಾದ ನಂತರ ನೆಕ್ಸ್ಟ್ ಆಗ್ರಾ ನಗರವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಸಿಕಂದರ್ ಲೋಧಿ ಅಂತಂದ್ ಹೇಳ್ತೀವಿ. ಗಜ್ ಇ ಸಿಕಂದರಿ ಅನ್ನೋ ಒಂದು ನೆನ್ಪಿಟ್ಕೊಳ್ರಿ, ಇಲ್ಲೇ ಬರ್ದ್ ಬಿಡ್ತೀನಿ. ಭೂಮಿಯನ್ನ ಅಳತೆ ಮಾಡೋಕೆ ಅವನ್ ಏನ್ ಮಾಡ್ತಾನ ಅಂದ್ರೆ ಗಜ್ ಇ ಸಿಕಂದರಿ ಅನ್ನೋ ಒಂದು ಮಾಪನವನ್ನ ಸ್ಟಾರ್ಟ್ ಮಾಡ್ತಾನ.
ಅದ್ರ ಜೊತೆಗೆ ಆಗ್ರಾ ನಗರವನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರ ಸಿಕಂದರ್ ಲೋಧಿ ಅಂತಂದ್ ಹೇಳ್ತೀವಿ. ಸಿಕಂದರ್ ಲೋಧಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ವ್ಯಕ್ತಿ. ಅವನಾದ ನಂತರ ನೆಕ್ಸ್ಟ್ ಇಬ್ರಾಹಿಂ ಲೋಧಿ ಬರ್ತಾನ. 1526 ಪಾನಿಪತ್ ಅಲ್ಲಿ ಒಂದು ಯುದ್ಧ ಆಗತ್ತ, ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ. ಸೊ ಅದರಲ್ಲಿ ಬಾಬರ್ ಇದ್ದವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಎಲ್ಲಿ? ದೆಹಲಿ ಒಳಗಡೆ. ಎಸ್, ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಆಗ್ರಾ ಆಯ್ತಲ್ಲ, ಆಗ್ರಾ ಆದ ನಂತರ ಇಲ್ಲಿ ಬರುತ್ತೆ ನೋಡ್ರಿ ತಾಜ್ ಮಹಲ್. ಎಕ್ಸಾಕ್ಟ್ಲಿ ತಾಜ್ ಮಹಲ್ ಇದು ಯಮುನಾ ನದಿಯ ದಡದಲ್ಲಿ ಬರುತ್ತೆ. ಇಲ್ಲಿ ಯಮುನಾ ನದಿ ಹರಿದು ಹೋಗುತ್ತೆ. ಈ ಯಮುನಾ ನದಿಯ ದಡದಲ್ಲಿ ಏನಂತಂದ್ ಹೇಳಿದ್ರೆ ನೋಡ್ರಿ ಅದ್ನು ಇಂಪಾರ್ಟೆಂಟ್ ಹೇಳ್ತೇನೆ ನೋಡ್ರಿ. ಯಮುನಾ ನದಿ ಏನ್ ಮಾಡುತ್ತೆ, ಈ ಕಡೆಯಿಂದ ಹಿಂಗ್ ಹರ್ಕೊಂತ ಹೋಗ್ತಾ ಇರತ್ತ. ಈ ಕಡೆ ಹರ್ಕೊಂತ ಹೋಗೋದ್ರಿಂದ ಇದು ಬಲದಂಡೆ ಆಗತ್ತ, ಇದು ಎಡದಂಡೆ ಆಗತ್ತ. ಎಸ್, ಈ ಬಲದಂಡೆಯಲ್ಲಿ ಒಂದ್ ಏನ್ ಮಾಡಿದಾರ ಅಂತಂದ್ ಹೇಳಿದ್ರ ತಾಜ್ ಮಹಲ್ ಅನ್ನ ಕಟ್ಸಿದಾನ. ಯಾರಂತಂದ್ ಹೇಳಿದ್ರ ಶಹಜಹಾನ್ ಅಂತಂದ್ ಹೇಳ್ತೀವಿ. ಯಾರ್ ಕಟ್ಸಿದಾನ? ಶಹಜಹಾನ್ ಇದ್ದವನು ತಾಜ್ ಮಹಲ್ ಅನ್ನ ಕಟ್ಸಿದಾನ. ಯಾರಿಗೋಸ್ಕರ? ಮುಮ್ತಾಜ್ಗೋಸ್ಕರ. ಅದನ್ನ ಯುನೆಸ್ಕೋದವ್ರು ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಮಾಡಿದಾರೆ 1983 ಸೊ ಅದು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಸೇರುತ್ತ. ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ಚೆಕ್ ಮಾಡೋಣ. ಸರ್ ಇಲ್ಲಿ ನೋಡ್ರಿ ನೆಕ್ಸ್ಟ್ ಬರುತ್ತೆ ಏನಂತಂದ್ ಹೇಳಿದ್ರೆ ಈ ಪ್ರದೇಶದೊಳಗಡೆ ಇಲ್ಲೇನ್ ಕಾಣಿಸಾಯ್ತಲ್ಲ, ಇದು ನಾವು ಇಮೇಜ್ ತೋರಿಸ್ತೀನಿ ಇವಾಗ. ಸೊ ಇದೇನಂತಂದ್ ಹೇಳಿದ್ರೆ ಇಲ್ಲಿ ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳಿ ಬರುತ್ತೆ. ಕೊನಾರ್ಕ್ ಟೆಂಪಲ್, ಕೊನಾರ್ಕ್ ಸೂರ್ಯ ದೇವಾಲಯ ಅಂತಂದ್ ಹೇಳ್ತೀವಿ. ಈ ದೇವಾಲಯವನ್ನ ಇಲ್ಲಿ 24 ಚಕ್ರಗಳಿದಾವ್ ನೋಡ್ರಿ, ಎಷ್ಟ್ ಚಂದ ಐತೆ, ಬಹಳ ಅಂದ್ರೆ ಬಹಳ ಚಂದ ಐತೆ. ವಿಸಿಟ್ ಮಾಡ್ರಿ. ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳ್ತೀವಿ. ಈ ತರ ಇಲ್ಲಿ ಕೆಳಗಡೆ ಗಾಲಿಗಳಿದಾವ್ ನೋಡ್ರಿ. ಸೊ ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳಿ ಇದನ್ನು ಕೂಡ 1984ರಲ್ಲಿ ಯುನೆಸ್ಕೋದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಏನಂತಂದ್ ಹೇಳಿ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡ್ತಾರ. ಕೊನಾರ್ಕ್ ಟೆಂಪಲ್ ಅಂತಂದ್ ಹೇಳ್ತೀವಿ. ಇದನ್ನ ಸ್ಥಾಪನೆ ಮಾಡಿದವನ್ ಯಾರಂತಂದ್ ಹೇಳಿದ್ರೆ 1ನೇ ನರಸಿಂಹ ದೇವ ಅಂತಂದ್ ಹೇಳಿ. 1ನೇ ನರಸಿಂಹ ದೇವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಈ ಪ್ರದೇಶವನ್ನ ನಾವೆಲ್ಲ ಏನಂತ ಕರಿತೀವಿ ಅಂದ್ರೆ ಕಳಿಂಗ ಅಂತ ಕರಿತೀವಿ. ಯಾಕಂದ್ರೆ ಒಡಿಸಾದಲ್ಲಿ ಐತೆ. ಆಮೇಲೆ ಇಲ್ಲೇ ನೋಡ್ರಿ ಸೈಡ್ ಇನ್ನೊಂದ್ ಪ್ರದೇಶ ಬರುತ್ತ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಪೂರಿ ಜಗನ್ನಾಥ ಟೆಂಪಲ್. ಪೂರಿ ಜಗನ್ನಾಥ ಟೆಂಪಲ್ ಅಂತಂದ್ ಹೇಳ್ತೀವಿ. ಆಮೇಲೆ ಇಲ್ಲಿ ಸೈಡ್ ಬರುತ್ತೆ ನೋಡ್ರಿ, ಇಲ್ಲೊಂದ್ ಇಲ್ಲಿ ಪ್ರದೇಶ. ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಲಗೂನ್ ಲೇಕ್ ಅಂತಂದ್ ಹೇಳಿ. ಇದೊಂದು ಲಗೂನ್ ಲೇಕ್ ಯಾವ್ದಂತಂದ್ ಹೇಳಿದ್ರ ಚಿಲ್ಕಾ ಅಂತಂದ್ ಹೇಳ್ತೀವಿ. ಚಿಲ್ಕಾ ಲಗೂನ್ ಲೇಕ್ ಅಂತಂದ್ ಹೇಳಿ ಒಡಿಸಾದಲ್ಲಿ ಕಂಡು ಬರುತ್ತೆ. ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಈ ತರ ಹರಿತಾ ಬರ್ತಾ ಇತ್ತಲ್ರಿ, ಇಲ್ಲೊಂದ್ ನದಿ ಹರಿತಾ ಬರ್ತೈತಿ ನೋಡ್ರಿ. ಇದನ್ನ ನಾವು ಮಹಾನದಿ ಅಂತಂದ್ ಹೇಳಿ ಕರಿತೀವಿ. ಸರ್ ಈ ಪ್ರದೇಶದೊಳಗಡೆ ಒಂದು ಡ್ಯಾಮ್ ಅನ್ನ ಕಟ್ಟಿದಾರ ನೋಡ್ರಿ ಇಲ್ಲಿ ಮೇಲ್ಗಡೆ. ಇದನ್ನ ಹೀರಾಕುಡ್ ಡ್ಯಾಮ್ ಅಂತಂದ್ ಹೇಳಿ ಕರಿತೀವ್ರಿ. ಸರ್ ನಮ್ಮ ಭಾರತ ದೇಶದ ಲಾಂಗೆಸ್ಟ್ ಡ್ಯಾಮ್ ಅಂತಂದ್ ಹೇಳಿ ಹೀರಾಕುಡ್ ಡ್ಯಾಮ್. ಯಾವ ನದಿಗೆ? ಮಹಾನದಿಗೆ. ಆಮೇಲೆ ಮಹಾನದಿಯ ಒಂದು ಕಣ್ಣೀರ್ ನದಿ ಯಾವ್ದಂತ ಕರಿತೀವಿ ಅಂದ್ರ ಸರಿ ಒಡಿಸಾದ ಕಣ್ಣೀರ್ ನದಿ ಮಹಾನದಿ. ಆಮೇಲೆ ಇವನ್ ಭುವನೇಶ್ವರ ಎಲ್ಲೈತಿ, ಕಟಕ್ ನಗರ ಎಲ್ಲೈತಿ, ಎಲ್ಲಾ ಮಹಾನದಿ ದಡದಲ್ಲಿದಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಹಂಪಿ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ ತುಂಗಭದ್ರಾ ನದಿ ಹರಿತಾ ಹೋಗುತ್ತೆ. ತುಂಗಭದ್ರಾ ನದಿ ದಡದಲ್ಲಿ ಹಂಪಿ ಐತೆ. ಇದು ಇಂಪಾರ್ಟೆಂಟ್. ಹಂಪಿ ನೋಡ್ಬಿಡೋಣ ಕೆಲವೊಂದು ಇಮೇಜಸ್ ಗಳು. ಏನ್ ನೋಡ್ರಿ ಹಂಪಿದ ಇಮೇಜಸ್ ಗಳು. ತುಂಗಭದ್ರಾ ನದಿ ಹರಿದೈತೆ. ಆಮೇಲೆ ನೆಕ್ಸ್ಟ್ ರಥ ಐತೆ, ಹಂಪಿ ರಥ ಅಂತ, ಕಲ್ಲಿನ ರಥ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಎಷ್ಟ್ ಚಂದ ಐತೆ ನೋಡಾಕ. ಸೊ ಅದಾದ ನಂತರ ವಿರೂಪಾಕ್ಷ ಟೆಂಪಲ್ ಅಂತಂದ್ ಹೇಳ್ತೀವಿ ಹಿಂದ್ಗಡೆ. ಇದೇನಂತಂದ್ ಹೇಳಿದ್ರೆ ಹಂಪಿ ಎಲ್ಲಿ ಅಂತಂದ್ ಹೇಳಿದ್ರೆ ತುಂಗಭದ್ರಾ ನದಿ ದಡದಲ್ಲಿ ಐತೆ. ಇದನ್ನ 1986 ಯುನೆಸ್ಕೋದವ್ರು ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಆಯ್ಕೆ ಮಾಡಿದಾರೆ. ಯಾವ್ದನ್ನ? ಹಂಪಿಯನ್ನ. ಅದಾದ ನಂತರ ಇಲ್ಲಿ ಹಂಪಿ ಏನ್ ಮಾಡುತ್ತೆ, ಸಾರಿ ನೋಡ್ರಿ, ಹಂಪಿಯಿಂದ ಹಿಂದ್ಗಡೆ ಬಂದ್ವಿ ಅಂತಂದ್ ಹೇಳಿದ್ರೆ ಸ್ವಲ್ಪ ತುಂಗಭದ್ರಾ ನದಿಗೆ ಇಲ್ಲೊಂದು ರಿಸರ್ವಾಯರ್ ಅನ್ನ ಕಟ್ಟಿದಾರ, ಒಂದು ಡ್ಯಾಮ್ ಅನ್ನ ಕಟ್ಟಿದಾರ. ಈ ಡ್ಯಾಮ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ಏನಂತ ಕರಿತೀವಿ? ಹೊಸಪೇಟೆ ಡ್ಯಾಮ್ ಅಂತ ಕರಿತೀವಿ, ಅಥವಾ ಪಂಪಸಾಗರ ಡ್ಯಾಮ್ ಅಂತ ಕರಿತೀವಿ. ಯಾವುದು? ಪಂಪಸಾಗರ ಡ್ಯಾಮ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದ್ ಯಾವ್ದಂದ್ರ ಪಟ್ಟದ ಕಲ್ಲು. ಇಲ್ಲಿ ನೋಡ್ರಿ ಬಾದಾಮಿ. ಬಾದಾಮಿ ಏನಂತಂದ್ ಹೇಳಿದ್ರೆ ಇದನ್ನ ನಾವು ವಾತಾಪಿ ಅಂತಾನು ಕೂಡ ಕರಿತೀವಿ. ಸೊ ಅದ್ರದ್ದು ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೋಡ್ಬಿಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಬಾದಾಮಿ. ಬಾದಾಮಿ ಏನಂತಂದ್ ಹೇಳಿದ್ರೆ ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿ ಆಗಿದ್ದಂಥದ್ದು. ಅದಾದ ನಂತರ ಇದನ್ನ ನಾವು ವಾತಾಪಿ ಅಂತಾನು ಕೂಡ ಕರಿತಾ ಇದ್ವಿ. ಸೊ ಇದು ಬಾದಾಮಿ ಅಂತಂದ್ ಹೇಳ್ತೀವಿ. ಇದಾದ ನಂತರ ಬಾದಾಮಿಗಿಂತ ಮೇನ್ ಇಂಪಾರ್ಟೆಂಟ್ ನಮಗ್ ಬೇಕಾಗಿರೋದು ಯಾವ್ದಂತಂದ್ ಹೇಳಿದ್ರೆ ಪಟ್ಟದ ಕಲ್ಲು ಅಂತಂದ್ ಹೇಳ್ತೀವಿ. ಇಲ್ಲಿ ಐತ್ ನೋಡ್ರಿ ಪಟ್ಟದ ಕಲ್ಲು. ಇಂಪಾರ್ಟೆಂಟ್ ಪಟ್ಟದ ಕಲ್ಲು. ಯಾಕಂತಂದ್ ಹೇಳಿದ್ರೆ ಈ ಪಟ್ಟದ ಕಲ್ಲನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತು ಮಾಡ್ತಾರ 1987ರಲ್ಲಿ ಪಟ್ಟದ ಕಲ್ಲುವನ್ನ. ಆಮೇಲೆ ಇನ್ ಮೇಲ್ಗಡೆ ಐತೆ ಐಹೊಳೆ ಶಾಸನ ಅಂತಂದ್ ಹೇಳ್ತೀವಿ. ಐಹೊಳೆ
ಐಹೊಳೆ ಶಾಸನ ಮೆಗುತಿ ದೇವಾಲಯದೊಳಗಡೆ ಅದನ್ನ ರವಿ ಕೀರ್ತಿ ಅನ್ನೋನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಬರಿತಾನ. ಇಲ್ಲಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ. ಸರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸರ್ ಇಲ್ಲೊಂದು ನಾರಾಯಣಪುರ ಡ್ಯಾಮ್ ಬರುತ್ತೆ ನೋಡ್ರಿ ಸರ್. ಯಾವ್ದಂತಂದ ಹೇಳಿದ್ರ ಇಲ್ಲಿ ಬರುತ್ತೆ ನೋಡ್ರಿ ಕೃಷ್ಣಾ ನದಿಗೆ. ಇದನ್ನ ನಾವು ನಾರಾಯಣಪುರ ಡ್ಯಾಮ್ ಅಂತಂದ ಹೇಳ್ತೀವಿ. ಕರೆಕ್ಟ್, ನಾರಾಯಣಪುರ ಡ್ಯಾಮ್ ಕೃಷ್ಣಾ ನದಿಗೆ ಬರುತ್ತ. ಸರ್ ಅದ್ರ ಹಿಂದ್ಗಡೆ ಬರ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಕೂಡಲ್ ಸಂಗಮ ಅಂತಂದ ಹೇಳ್ತೀವಿ. ಕೂಡಲ್ ಸಂಗಮ, ಈ ಕೂಡಲ್ ಸಂಗಮದಲ್ಲಿ ಯಾವ ನದಿ ಬಂದ್ ಸೇರುತ್ತೆ? ಇದನ್ನ ನಾವು ಮಲಪ್ರಭಾ ನದಿ ಅಂತ ಕರಿತೀವಿ. ಇದು ಕೃಷ್ಣಾ ನದಿ ಇಲ್ಲಿ ಬಂದ್ ಸೇರ್ತೈತೆ. ಇದು ಮಲಪ್ರಭಾ ನದಿ ಆಯ್ತಂದ್ರೆ ಹಿಂದ್ಗಡೆ ಇನ್ನು ಬಂದ್ರೆ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಅಂತಂದ ಹೇಳ್ತೀವಿ. ಸರ್ ಇದೇನಂತಂದ ಹೇಳಿದ್ರೆ ಆಲ್ಮಟ್ಟಿ ಡ್ಯಾಮು. ಈ ಆಲ್ಮಟ್ಟಿ ಡ್ಯಾಮ್ಗೆ ನದಿ ಬಂದ್ ಸೇರುತ್ತ. ಅದನ್ನ ನಾವು ಘಟಪ್ರಭಾ ನದಿ ಅಂತ ಕರಿತೀವಿ. ಇಲ್ಲಿಂದ ಏನಂತಂದ ಹೇಳಿದ್ರೆ ಘಟಪ್ರಭಾ ನದಿ ಬಂದ್ ಸೇರುತ್ತ. ಇದು ಆಲ್ಮಟ್ಟಿ ಡ್ಯಾಮ್ ಹತ್ರ. ಸೊ ಈ ಎರಡು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇದೇನ್ ಸರ್ ಹಿಂಗಕ್ಕೆ ನೀವು ಹೋದ್ರಿ ಅಂತಂದ ಹೇಳಿದ್ರ ಮುಂದ್ ಹೋಗ್ತಾ 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 ಏನಂತಂದ ಹೇಳಿದ್ರ ಇದಕ್ಕೊಂದು ದೊಡ್ಡದಾಗಿರೋ ಒಂದು ಡ್ಯಾಮ್ ಅನ್ನ ಕಟ್ತಾರ. ಇಲ್ಲಿ ಶ್ರೀಶೈಲಂ ಡ್ಯಾಮ್ ಅಂತ ಕರಿತೀವಿ. ಇಲ್ಲಿ ಏನಂತ ಕರಿತೀವಿ? ಶ್ರೀಶೈಲಂ ಡ್ಯಾಮ್. ಇದು ಕೂಡ ಯಾವ ನದಿಗೆ ಐತೆ ಅಂತಂದ ಹೇಳಿದ್ರ ಯಾವ ನದಿಗೆ ಐತೆ? ಕೃಷ್ಣಾ ನದಿಗೆ ಕಟ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ನದಿ ಬಂದ್ ಸೇರತ್ತ ನೋಡ್ರಿ? ಶ್ರೀಶೈಲಂ ಹತ್ರ ನೋಡ್ರಿ ತುಂಗಭದ್ರಾ ನದಿ ಬಂದ್ ಸೇರತ್ತ. ಸೊ ಇಲ್ಲಿಂದ ಏನಂತಂದ್ರೆ ತುಂಗಭದ್ರಾ ಬಂದ್ ಸೇರತ್ತ. ಯಾವ್ದಕ್ಕೆ? ಕೃಷ್ಣಾ ನದಿಗೆ. ಕರ್ನೂಲ್ ಹತ್ರ. ಇಲ್ಲಿ ಕರ್ನೂಲ್ ಐತಲ್ಲ, ಸೊ ಅದು ಈಸಿಯಾಗಿ ನೆನ್ಪಿಟ್ಕೊಳಕ್.